ಎಲ್ಲರೂ ಹೋಗಿ ಧರಣಿ ದೇವಿಗೆ ಹೇಳಿದರು. ಆಗ ಕೂಡಲೇ ಧರಣಿ ದೇವಿ ಅವಳನ್ನು ಕರೆಸ್ತಾಳೆ. ನನ್ನ ಮಗಳಿಗೆ ಏನು ಮನಸ್ಸಿನಲ್ಲಿ ಚಿಂತೆ ಇಟ್ಕೊಂಡಿದ್ದಾಳೆ ತಿಳ್ಕೋಬೇಕು ಅಂತ ಕರೆಸಿದ್ಲು. ಗೆಳತಿಯರೆಲ್ಲ ಕರೆದಾಗ ಹೇಳ್ತಾಳೆ, ರಾಜನ ಮನೆಗೆ ನಾನು ಬರೋದೆ, ನನ್ನ ವೇಷ ಏನು, ನನ್ನ ಭೂಷಣ ಏನು, ರಾಜನ ಮನೆಗೆ ಹೇಗೆ ಬರಲಿ ನಾನು? ಅಹಂ ದರಿದ್ರ ಕುಟಿಲ ಸಾ ಬಾಲ ಭಾಗ್ಯ ಸಂಯುತ. ಅರಮನೆಯಲ್ಲಿದ್ದವಳು. ನಮ್ಮಂಥವರು ಅರಮನೆಗೆ ಬಂದರೆ ಚೆನ್ನಾಗಿರೋದಿಲ್ಲ. ನನ್ನ ವಸ್ತ್ರ ನೋಡು, ನನ್ನ ಈ ಕೂಸು ನೋಡು, ಇದು ನನ್ನ ಆಭರಣಗಳೆಂಥದ್ದು. ಇಲ್ಲ ಅವಳು ಹಾಗಲ್ಲ, ಏನೋ ಸಮಸ್ಯೆ ಆಗಿದೆ, ಅದಕ್ಕೆ ಬರಲೇಬೇಕು ಅಂತ ಹೇಳಿದ್ದಾಳೆ ಅಂತ ಒತ್ತಾಯ ಮಾಡಿ ಕರ್ಕೊಂಡು ಹೋದರು. ಹೋದ ಮೇಲೆ ಆ ಕೊರವಂಜಿ ಧರಣಿ ದೇವಿಗೂ ಸಂಲಾಪ ನಡೀತಾ ಇದೆ. ಅವಳು ತನ್ನ ಪರಿಚಯ ಹೇಳಿಕೊಂಡ್ಳು. ನರನಾರಾಯಣ ಶ್ರೀಮಾನ್ ಭರ್ತಾಮೇ ರಾಜವಲ್ಲಭೆ. ನರನಾರಾಯಣನೇ ನನ್ನ ಪತಿ, ಅವನಿಂದ ಹುಟ್ಟಿದಂಥ ಮಗು ಇದು, ಪ್ರಜಾಪತಿ ಅಂತ ಇವನನ್ನು ಕರೀತಾರೆ. ಅಂದರೆ ಬ್ರಹ್ಮದೇವರಾದ್ದರಿಂದ ಪ್ರಜಾಪತಿ ಅಂತ ಹೆಸರು. ಇಷ್ಟೆಲ್ಲ ತನ್ನ ಪರಿಚಯ ಹೇಳಿಕೊಂಡ ಮೇಲೆ ನನಗೆ ನನ್ನ ಮಗಳ ಭವಿಷ್ಯ ಹೇಳಬೇಕು ಅಂತ ಕೇಳಿದಾಗ ಮೊದಲು ಬಾಗಿಣ ಕೊಡಬೇಕು ಪದ್ಧತಿ. ಬಾಗಿಣ ಕೊಟ್ಟು ಮೊದಲು ಮಂಗಳ ಸ್ನಾನ ಮಾಡಿ, ಎಲ್ಲಿಂದರಲ್ಲಿ ಕೇಳಿದರೆ ಸಿದ್ಧಿ ಆಗೋದಿಲ್ಲ. ಎಲ್ಲೋ ಬೀದಿಯಲ್ಲಿ ಹೋಗುವಾಗ ಗಿಳಿ ಇಟ್ಕೊಂಡು ಕೂತಿರ್ತಾನೊಬ್ಬನು, ಅಲ್ಲಿ ಹೋಗಿ ಭವಿಷ್ಯ ಕೇಳ್ತೇನೆ ಅಂತಂದರೆ ಅದು ಏನಾದರಾಗಿತ್ತೇ ಬಿಡ್ತದದು. ಅದೆಲ್ಲ ಅಲ್ಲ. ಕಿಂ ಕಾರ್ಯಂ ಮದಭದ್ರೇಹಂ ಕರೋಮಿ ತವ ಶಾಸನಾತ್ ಕೃತ್ವ ಮಂಗಳ ಸ್ನಾನಂ. ಮೊದಲು ಮಂಗಳ ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಉಟ್ಕೊಂಡು ಬಂದು ದೇವತೆಗಳನ್ನೆಲ್ಲ ತಾರತಮ್ಯ ಪ್ರಕಾರ ಪ್ರಾರ್ಥನೆ ಮಾಡಿ ಗುರುದೇವತಾ ನಮಸ್ಕಾರ ಎಲ್ಲ ಮಾಡಿ ಆಮೇಲೆ ಭವಿಷ್ಯ ಕೇಳಬೇಕು. ಇದು ಪದ್ಧತಿ ಅಂತ ಆ ಕೊರವಂಜಿನೇ ಹೇಳ್ತಾ ಇದೆ. ವಾಯನಂ ದೇಹಿ ಕಲ್ಯಾಣಿ ದೇವಾನಾಂ ಮಮ ಪೂರ್ವಿಣಾಂ. ನಮಗೆಲ್ಲ ವಾಯನ ದಾನ ಮಾಡಬೇಕು. ವಾಯನ ದಾನ ಅಂದರೆ ನೀನು ರಾಜಪತ್ನಿ ಆದ್ದರಿಂದ ಹೇಳ್ತೇನೆ, ಚಿನ್ನದ ಮರದಲ್ಲಿ ಮುತ್ತುಗಳನ್ನೇ ತುಂಬಿಕೊಡಬೇಕು. ಯಾವುದೋ ಇದರಲ್ಲಿ ಬಿದಿರಿಂದ ಇದರಲ್ಲಿ ಅಕ್ಕಿ ತುಂಬಿಕೊಡೋದಲ್ಲ. ಸ್ವರ್ಣಶೂರ್ಪಂ ಸಮಾಪೂರ್ಯ. ಸುವರ್ಣದ ಮರದಲ್ಲಿ ಮುಕ್ತಾ ತಂಡುಲ ಪೂರ್ವಕೈಹಿ. ಮುತ್ತನ್ನೇ ಅಕ್ಕಿ ಹಾಕಿದಂತೆ ಹಾಕಿ ಅಂಥ ಒಂದು ಮರದ ಬಾಗಿಣ ಕೊಡಬೇಕು. ಅಷ್ಟೆಲ್ಲ ಮಾಡಿದ್ಲು. ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಬಂದು ಉಪಾಯನ ದಾನ ಮಾಡಿದ್ದಾಳೆ. ಸತ್ಯಂ ಮದ ಮಹಾಪ್ರಾಜ್ಞೆ ಮಮ ದುಃಖಂ ಪ್ರಣೋದಯ. ನನ್ನ ಮಗಳಿಗೆ ಏನಾಗಿದೆ ಅದನ್ನು ಹೇಳಬೇಕು, ನನ್ನ ದುಃಖ ಪರಿಹಾರ ಆಗಬೇಕು ಅಂತ ಕೇಳಿದಾಗ ಧರ್ಮದೇವಿ ಮೊದಲು ನನ್ನ ಕೂಸು ಅಳ್ತಾ ಇದೆ, ಈ ಕೂಸಿಗೊಂದಿಷ್ಟು ಅನ್ನ ಕೊಡು ಅಂತ ಅಂದ್ಲಂತೆ. ಅವಳು ಅನ್ನ ತಂದು ಕೊಟ್ಟಳು. ಸುವರ್ಣ ಪಾತ್ರೆಯಲ್ಲಿ ಅನ್ನ ತಂದು ಕೊಟ್ಟಳು. ಹಾಲು ಅನ್ನ ಕ್ಷೀರಾನ್ನವನ್ನು ಕೊಟ್ಟಿದ್ದಾಳೆ. ಆದರೆ ಅದು ತಿನ್ನಲಿಲ್ಲಂತೆ ಆ ಕೂಸು. ಬೈದ್ಲು, ಬರೀ ಅಳ್ತಾ ಇರ್ತದೆ, ಅನ್ನ ಕೊಟ್ಟರೆ ತಿನ್ನಲ್ಲ ಅಂತ. ಅಂದರೆ ಈ ಮಾನುಷ ಅನ್ನವನ್ನು ಬ್ರಹ್ಮದೇವರೇ ಹೇಗೆ ತಿಂತಾರೆ? ದೇವರಿಗೆ ನೈವೇದ್ಯ ಆಗಿದೆ ಹೇಗೆ ತಿಂತಾರೆ? ಅದರಿಂದ ಚಿನ್ನದ ಪಾತ್ರೆಯಲ್ಲಿ ಕೊಟ್ಟರೂ ಕೂಡ ದೇವರಿಗೆ ನೈವೇದ್ಯ ಆಗಿಲ್ಲ ಅಂತ ಬ್ರಹ್ಮದೇವರು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಆ ಮಗುವನ್ನು ಒಂದಿಷ್ಟು ಬೈದು ತಾನೇ ಅದನ್ನು ಸ್ವೀಕಾರ ಮಾಡಿಲ್ಲಂತೆ. ಸತ್ಯಂ ಮದಾಮೇಶಿಸು ತಾಂಬೂಲ ಕೊಡು ಅಂತ ಮತ್ತೆ ತಾಂಬೂಲವನ್ನು ಇಸ್ಕೊಂಡು ಪೂರ್ವಾಭಿಮುಖವಾಗಿ ಕೂತು ಪುತ್ರ ಮಂಕೆ ನಿಧಾಯ ಚ. ತೊಡೆ ಮೇಲೆ ಆ ಮಗುವನ್ನು ಕೂಡಿಸ್ಕೊಂಡು ಪೂರ್ವಾಭಿಮುಖವಾಗಿ ಕೂಡಿಸಿ ಅವಳನ್ನು ಪಶ್ಚಿಮಾಭಿಮುಖವಾಗಿ ಕೂಡಿಸ್ಕೊಂಡು ಎದುರುಗಡೆ ಒಂದು ಮರವನ್ನು ಇಟ್ಟು ಅದರಲ್ಲಿ ಕವಡೆಗಳನ್ನೆಲ್ಲ ಹಾಕಿ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮದಲ್ಲಿ ಕವಡೆಗಳನ್ನೆಲ್ಲ ಹಾಕಿ, ಅದು ಕ್ರಮ ಇದೆ, ಇಂತಿಂಥ ದಿಕ್ಕಿನಲ್ಲಿದ್ದದ್ದು ಈ ರೀತಿ ಸೂಚಿಸ್ತದೆ ಅಂತ ಉಂಟು. ಆ ರೀತಿ ಕವಡೆಗಳನ್ನು ಜೋಡಿಸಿ ಆಮೇಲೆ ತಾನೂ ಕೂಡ ಕೊರವಂಜಿ ದೇವತಾ ಸ್ಮರಣೆ ಮಾಡ್ತಾ ದೇವತಾ ಸ್ಮರಣಪೂರ್ವಕವಾಗಿ ಭವಿಷ್ಯ ಹೇಳ್ತಿದ್ದಾಳೆ. ದೇವತಾ ಸ್ಮರಣೆ ಮಾಡುವಾಗ ಮೊಟ್ಟ ಮೊದಲು ಆದೌ ನಾರಾಯಣಂ ಧ್ಯಾತ್ವಾ. ನಾರಾಯಣನನ್ನು ಧ್ಯಾನ ಮಾಡಿ ಆಮೇಲೆ ಲಕ್ಷ್ಮೀದೇವಿಯನ್ನು ಧ್ಯಾನ ಮಾಡಿ ಪಿತಾಮಹಂ ಚತುರ್ಮುಖ ಬ್ರಹ್ಮದೇವರನ್ನು, ಆಮೇಲೆ ಸರಸ್ವತೀ ದೇವಿಯನ್ನು, ಉಮಾಕಾಂತಂ ರುದ್ರದೇವರನ್ನು, ಉಮಾಂ ಪಾರ್ವತೀ ದೇವಿ, ಆಮೇಲೆ ಇಂದ್ರ. ಎಷ್ಟು ಚೆನ್ನಾಗಿದೆ, ತಾರತಮ್ಯ ಪ್ರಕಾರವಾಗಿ ಹೇಳಿದ್ದಾರೆ ಭವಿಷ್ಯೋತ್ತರ ಪುರಾಣದಲ್ಲಿ. ಆದೌ ನಾರಾಯಣಂ ಧ್ಯಾತ್ವಾ ಪಶ್ಚಾತ್ ಲಕ್ಷ್ಮೀಂ, ಆಮೇಲೆ ಪಿತಾಮಹಂ ಸರಸ್ವತೀಂ ಉಮಾಕಾಂತಂ ಉಮಾಂ ಇಂದ್ರಂ ಶಚೀಂ ಅಗ್ನಿಯಮಾದ್ಯಾಂಶ್ಚ. ಹೀಗೆ ಯಮ ಮಾತ್ರ 12ನೇ ಕಕ್ಷೆ, ಅಗ್ನಿ 15ಕ್ಕೆ ಬರ್ತಾನೆ. ಇದೆಲ್ಲ ದೇವತೆಗಳನ್ನು ಕುಬೇರ, ವಾಯು ಅಂದರೆ ಕೋಣಾಧಿಪತಿ ವಾಯು, ಕೋಣ ದಿಕ್ಕು ಅಂತಿರ್ತದೆ, ವಾಯುವ್ಯ ದಿಕ್ಕಿನ ಅಧಿಪತಿ ವಾಯು, ಇವರನ್ನೆಲ್ಲ ಸ್ಮರಣೆ ಮಾಡಿ ದೇವತಾ ಪರಿವಾರವನ್ನೆಲ್ಲ ಸ್ಮರಣೆ ಮಾಡಿ ಆಮೇಲೆ ಋಷಿಗಳನ್ನು, ಆಮೇಲೆ ಪಿತೃಗಳನ್ನು, ಗಂಧರ್ವರನ್ನು, ರಾಜಸತ್ತಮಾನ್ ದೇವಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧಾಂತ ಆಚಾರ್ಯ ಹೇಳಿದ ಹಾಗೆ ಮೊದಲು ದೇವತೆಗಳು, ಆಮೇಲೆ ಋಷಿಗಳು, ದೇವಋಷೀನ್ ಪಿತರಹ ರಾಜನ್ ಗಂಧರ್ವಾನ್ ರಾಜಸತ್ತಮಾನ್. ಈ ಪ್ರಕಾರ ದೇವಋಷಿ ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅವರನ್ನೆಲ್ಲ ಸ್ಮರಣೆ ಮಾಡಿ ಆಮೇಲೆ ಭೂಲೋಕದಲ್ಲಿರ್ತಕ್ಕಂಥ ಕ್ಷೇತ್ರಗಳು ಯಾವುದ್ಯಾವುದಿದೆ
ಆ ಕ್ಷೇತ್ರಾಧಿಪತಿಗಳನ್ನು ಸ್ಮರಣೆ ಮಾಡಿ ಹೇಳಬೇಕಂತೆ ಭವಿಷ್ಯ. ಇದು ದೇವತೆಗಳದ್ದಾಯಿತು. ಆಮೇಲೆ ಕಾಶೀಶಂ ವಿಶ್ವನಾಥಂಚ, ಕಾಶಿಯಿಂದ ಪ್ರಾರಂಭ ಮಾಡಿದ್ದು. ಕ್ಷೇತ್ರಾಣಾಂಚೈವ ಸರ್ವೇಷಾಂ ಯಥಾ ಕಾಶೀಶನುತ್ತಮ, ಕ್ಷೇತ್ರಗಳ ಪೈಕಿ ಕಾಶಿ ಕ್ಷೇತ್ರ ಬಹಳ ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿದೆ. ಆದ್ದರಿಂದ ಕಾಶೀಶನಾದಂಥ ವಿಶ್ವನಾಥ, ಬಿಂದು ಮಾಧವ, ವಿಷ್ಣುಪಾದ, ಪ್ರಯಾಗ, ಗೋದಾವರಿ ತೀರವಾಸಿಯಾದಂಥ ಪರಮಾತ್ಮನನ್ನು, ಜಗನ್ನಾಥ, ಪುರಿ ಜಗನ್ನಾಥನನ್ನು, ಪಾಂಡುರಂಗ, ಪಂಪಾಧ್ಯಕ್ಷನಾದ ವಿರೂಪಾಕ್ಷ, ಶ್ರೀಶೈಲ, ವೆಂಕಟಗಿರೀಶನಾಗಿರ್ತಕ್ಕಂಥ ವರಾಹದೇವರನ್ನು, ಕಾಳಹಸ್ತೀಶ್ವರನಾದ ರುದ್ರದೇವರು, ಘಟಿಕಾಚಲ ನಿವಾಸಿಯಾದಂಥ ನರಸಿಂಹದೇವರನ್ನು, ವೃದ್ಧಾಚಲ ನಿವಾಸಿಯಾದ ರುದ್ರದೇವರು, ಕಂಚಿ ವರದರಾಜನನ್ನು, ಶ್ರೀರಂಗನಾಥ, ಆಮೇಲೆ ಕುಂಭಕೋಣದಲ್ಲಿರ್ತಕ್ಕಂಥ ಶಾರ್ಂಗಪಾಣಿಯನ್ನು, ಸೇತುಂ ರಾಮಕೃತಂ ರಾಮೇಶ್ವರದಲ್ಲಿರ್ತಕ್ಕಂಥ ರುದ್ರದೇವರನ್ನು, ಅನಂತಶಯನದಲ್ಲಿರ್ತಕ್ಕಂಥ ಪದ್ಮನಾಭ, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ಕುಮಾರನನ್ನು, ಮಧುಸೂದನ ಶಂಕರು, ಚಂದ್ರೇಶ್ವರಂಚ ಗೋಕರ್ಣಂ ತಥಾ ಹರಿಹರಂ ನೃಪ, ಚಂದ್ರೇಶ್ವರ, ಗೋಕರ್ಣ, ಹರಿಹರ ಇವ್ರನ್ನೆಲ್ಲ ಸ್ಮರಣೆ ಮಾಡಿ, ಆಮೇಲೆ ನದಿಗಳನ್ನು ಸ್ಮರಣೆ ಮಾಡಿ, ಅದು ತಾರತಮ್ಯ ಪ್ರಕಾರ. ಗಂಗಾಂ ಗೋದಾವರಿಯಂ, ನದಿಗಳಲ್ಲೆಲ್ಲ ಗಂಗಾ ನದಿ ಶ್ರೇಷ್ಠ, ಅಲ್ಲಿಂದ ಪ್ರಾರಂಭ ಮಾಡಿದ್ದು ಕೊರವಂಜಿ. ಗಂಗೆ, ಗೋದಾವರಿ, ಕೃಷ್ಣ, ತುಂಗಭದ್ರಾ, ಮಲಾಪಹ, ಕಾವೇರಿ, ಕಪಿಲಾ ನದಿ, ಕ್ಷೀರಾ ನದಿ, ಸುವರ್ಣಮುಖರಿ ನದಿ, ಆಮೇಲೆ ಮೂಕಾಂಬಿಕಾ, ಭೈರವ, ಕಾಲಭೈರವ, ಕಾಮಾಕ್ಷಿ, ವಿಶಾಲಾಕ್ಷಿ, ಕೊಲ್ಹಾಪುರಾಧ್ಯಕ್ಷಳಾಗಿರ್ತಕ್ಕಂಥ ಈ ಸ್ತ್ರೀ ದೇವತೆಗಳನ್ನೆಲ್ಲ ನಮಸ್ಕಾರ ಮಾಡಿ, ಆಮೇಲೆ ಎಲ್ಲ ದೇವರ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ಸತ್ಯವನ್ನೇ ಹೇಳ್ತೇನೆ, ಅದರಂತೆ ನಡ್ಕೊಳ್ಬೇಕು ಅಂತ ಇಷ್ಟು ಹೇಳಿ ಆಮೇಲೆ ಶುರು ಮಾಡಿದ್ದು. ನಿನ್ನೆ ದಿವಸ ಆಗತಃ ಪುರುಷೇಣಾಪಿ ಮನ್ಮಥಾಕೃತಿನಾ ಶುಭೆ ಸವಿಸ್ತರಾದ ರಾಜಪುತ್ರಿ ಪ್ರವದಾಮಿ ನಿಬೋಧತತ್. ನಿನ್ನೆ ನಿನ್ನ ಮಗಳು ಹೂತೋಟಕ್ಕೆ ಹೋದಾಗ, ಪುಷ್ಪ ತರಬೇಕು ಅಂತ ಹೂತೋಟಕ್ಕೆ ಹೋದಾಗ, ತುರಗಾರೂಢನಾದ ಕುದುರೆ ಮೇಲೆ ಬಂದಿರತಕ್ಕಂಥ ಒಬ್ಬ ಮೋಹಕನಾದ ವ್ಯಕ್ತಿಯನ್ನು ನೋಡಿದ್ದಾಳೆ. ಅದರಿಂದ ಕಾಮಜ್ವರ ಪೀಡಿತಳಾಗಿದ್ದಾಳೆ. ಇದು ಬೇರೆ ಜ್ವರ ಅಲ್ಲ, ಮಾನಸಿಕ ಜ್ವರ. ಅದರ ಶಾಂತ್ಯರ್ಥವಾಗಿ ನೀನು ನಿನ್ನ ಮಗಳನ್ನು ಅವನಿಗೇ ಕೊಟ್ಟು ಮದುವೆ ಮಾಡಿದರೆ ಇವಳ ಮನಸ್ಸಿಗೆ ಶಾಂತಿ ದೊರೀತದೆ, ಬೇರೇನಿಲ್ಲ ಅಂತ. ಧರಣಿದೇವಿ ಕೇಳಿದ್ದು, ಕುದುರೆ ಮೇಲೆ ಕೂತ್ಕೊಂಡು ಯಾರೋ ಒಬ್ಬ ಕಿರಾತರೂಪಿ ವ್ಯಕ್ತಿ ಬಂದಿದ್ದ ಅಂತಂದರೆ ಅವನ ಹೆಸರೇನು, ಅವಳಿಗೆ ನಾವು ಹ್ಯಾಕೆ ಕೊಡಬೇಕು, ರಾಜಕುಲದವರು ಅಂತ ಕೇಳಿದಾಗ, ನೀವು ರಾಜಕುಲದವರು, ಅವನೇನು ದೇವಕುಲದವನು, ಅವನು ಸಾಧಾರಣ ಕಿರಾತ ಅಲ್ಲ. ವೈಕುಂಠಸ್ಥೋ ಹರಿಸ್ಸಾಕ್ಷಾತ್, ವೈಕುಂಠಾಧಿಪತಿಯಾಗಿರ್ತಕ್ಕಂಥ ಶ್ರೀಹರಿಯೇ ವೆಂಕಟಾಚಲಕ್ಕೆ ಬಂದು ವಾಸ ಮಾಡ್ತಾ ಇದ್ದಾನೆ. ಶ್ರೀನಿವಾಸೇತಿ ವಿಖ್ಯಾತಃ, ಶ್ರೀನಿವಾಸ ಅಂತ ನಾಮಧಾರಣೆ ಮಾಡಿದ್ದಾನೆ. ವಿದ್ಯಾವಾನ್, ಧನವಾನ್, ಬಲಿ, ವಿದ್ಯಾವಂತ, ಧನವಂತ, ಬಲಿಷ್ಠ. ನಿನ್ನ ಮಗಳಿಗೆ ಕೊಟ್ಟರೆ ಯಾವ ಚಿಂತೆನೂ ನಿನಗಿರೋದಿಲ್ಲ. ಆದ್ದರಿಂದ ಅವನು ಎಂಥವನು ಅಂತ ಅನ್ನೋದನ್ನು ಬೇಕಾದ್ರೆ ನಿನ್ನ ಮಗಳ ಗೆಳತಿಯರನ್ನ ಕೇಳು. ಅಷ್ಟು ಸುಂದರಾಂಗನಾಗಿದ್ದಾನೆ. ನನ್ನ ಮಾತು ಸುಳ್ಳಲ್ಲ. ಅದತ್ವಾ ದುಃಖ ಮಾಪ್ನೋಷಿ, ಅವಳಿಗೆ ಕೊಡಲಿಲ್ಲ ಅಂತಂದರೆ ನಿನ್ನ ಚಿಂತೆ ತಪ್ಪಿದ್ದಲ್ಲ. ಕೊಟ್ಟಿ ಅಂತಂದರೆ ಅಪಾರವಾದಂಥ ಭಾಗ್ಯ ನಿನ್ನದಾಗ್ತದೆ. ಅದ್ದೈವ ದಿನ ಮಾತ್ರೇಣ ಮರಿಷ್ಯತೆ ನ ಸಂಶಯ. ಒಂದು ದಿವಸ ಮಾತ್ರ ಅವಳಿಗೆ ಅವಧಿ ಇರೋದು. ಒಂದು ದಿವಸದಲ್ಲಿ ನೀನು ತೀರ್ಮಾನ ಮಾಡಬೇಕು, ಆ ನಿನ್ನೆ ಬಂದಂಥ ವ್ಯಕ್ತಿಗೆ ಮಗಳನ್ನು ಕೊಡ್ತೇನೆ ಅಂತ. ಇಲ್ಲ ಅಂತಾದರೆ ಇವಳು ಜೀವ ಉಳಿಯೋದಿಲ್ಲ ಅಂತ ಬೇರೆ ಹೇಳಿಬಿಟ್ಟು. ಇಷ್ಟು ಹೇಳಿದಾಗ ಇನ್ನೇನು ಮಾಡಬೇಕು. ಅಮಂಗಲ ವಚ ಶ್ರುತ್ವ ಕಿಂಚಿತ್ ದುಃಖ ಸಮಾಕುಲ. ಅಮಂಗಳವಾದ ಈ ಮಾತು ಕೇಳಿ, ಇಲ್ಲೆಲ್ಲ ಅಂಥ ಮಾತೆಲ್ಲ ಆಡಬೇಡ, ನಾನು ನಿನ್ನ ಮಾತನ್ನು ನಡೆಸ್ತೀನಿ. ಅವನನ್ನು ನಾವು ಹೇಗೆ ಕಂಡುಹಿಡಿಯೋದು? ನಾವು ರಾಜಮನೆತನದವರು, ಎಲ್ಲೋ ಗಿರಿದುರ್ಗವಾಸಿ ವೆಂಕಟಾಚಲದಲ್ಲಿದ್ದಾನೆ, ಅವನನ್ನು ಹೋಗಿ ನಾವು ಹೇಗೆ ಕೇಳಲಿಕ್ಕೆ ಸಾಧ್ಯ? ನನ್ನ ಮಗಳನ್ನು ಕೊಡ್ತೇನೆ ಅಂತ ಅವರಾಗಿ ಬಂದು ಕೇಳಿದರೆ ನಮ್ಮ ಘನತೆ ಅಂತ ಬೇರೆ ಹೇಳ್ತಾಳೆ. ಅವನೇ ಬಂದು ಕೇಳಬೇಕಂತ, ಅವನು ವರನ ಕಡೆಯವರೇ ಬಂದು ಕೇಳಬೇಕು. ನಾವು ರಾಜಮನೆತನದವರಾದ್ದರಿಂದ. ಆಗ ಧರ್ಮದೇವಿ ಹೇಳ್ತಾಳೆ, ಯೋಚನೆ ಮಾಡಬೇಡ, ಅದ್ದೈವ ಘಟಿಕಾಂತೇತು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆ ಶ್ರೀನಿವಾಸನ ಕಡೆಯಿಂದ ಒಬ್ಬಳು ಬರ್ತಾಳೆ. ನನ್ನ ಮೇಲೆ ವಿಶ್ವಾಸ ಇಡು. ಬಹಳ ವೃದ್ಧಳಾಗಿರ್ತಕ್ಕಂಥ ಒಬ್ಬಳು ಬರ್ತಾಳೆ, ಧರ್ಮಾರ್ಥ ಕುಶಲಳು. ಅವಳಿಗೆ ನೀನು ಮಾತು ಕೊಟ್ಟು ಕಳಿಸು. ಇನ್ನೇನು ಯೋಚನೆ ಮಾಡೋದು ಬೇಡ, ಅವಳಾಗೆ ಬರ್ತಾಳೆ ಒಬ್ಬಳು. ಕುರು ಕನ್ಯಾ ನಿಮಿತ್ತಕಂ ಅಂತ ಇಷ್ಟು ಹೇಳಿದ ಮೇಲೆ ಧರಣಿದೇವಿ, ಏನಾದರೂ ಆಗಲಿ ನಾನು ಮಾಡಲಿಕ್ಕೆ ತಯಾರಿದ್ದೇನೆ, ನಿನ್ನ ಮಾತನ್ನು ನಡೆಸ್ತೇನೆ, ನನ್ನ ಮಗಳು ಬದುಕಿದ್ರೆ ಸಾಕು ಅಂತ ಹೇಳಿದ್ಲು. ಕೊರವಂಜಿ ಹೊರಟಾಯಿತು. ನೋಡಿ, ಕೊರವಂಜಿ ಬಂದು ಇಷ್ಟೆಲ್ಲ ಹೇಳಿ ಹೋದರೂ ಬಕುಲಾದೇವಿ ಇನ್ನೂ ಬಂದಿಲ್ಲ. ಅದನ್ನೇ ಶ್ರೀನಿವಾಸ ಯೋಚನೆ ಮಾಡಿದ, ಎಲ್ಲೋ ಹರಟೆ ಹೊಡಿತಾ ನಿಂತಿರ್ತಾಳೆ ಅಂತ. ಹಾಗೇ ಆಗಿದೆ. ಬಂದು ಇಷ್ಟು ತನ್ನ ಕೆಲಸ ಎಲ್ಲ ಮಾಡಿಕೊಂಡು ಹೋಗಿದ್ದಾನೆ. ಆ ಕೊರವಂಜಿ ಆಚೆ ಹೋದ ಮೇಲೆ ಆಗ ಬಂದಳು ಬಕುಲಾದೇವಿ. ಬಂದಿದ್ದಾಳೆ ಪದ್ಮಾವತಿಯ ಗೆಳತಿಯರ ಜೊತೆಗೆ ಬಂದಳು. ಬಂದಂಥ ಬಕುಲಾದೇವಿಯನ್ನು ಮೊದಲೇ ಕೊರವಂಜಿ ಹೇಳಿದ್ರಿಂದ ವಿಶೇಷವಾಗಿ ಸ್ವಾಗತ ಮಾಡಿ ಧರಣಿದೇವಿ, ಆಕಾಶರಾಜ ಬರಮಾಡಿಕೊಂಡ್ರು. ಬರಮಾಡಿಕೊಂಡ ಮೇಲೆ
ಮಾತು ಪ್ರಾರಂಭ ಆಯಿತು. ಬಕುಲಾದೇವಿ ಹೇಳ್ತಾಳೆ, ಏನು ಯಾಕೆ ಬಂದಿದ್ದಿ ತಾಯಿ ಅಂತ ಧರಣಿದೇವಿ ಕೇಳಿದ್ಲು. ಆಗ ಅವಳು ಹೇಳ್ತಾಳೆ, ನಾವು ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ, ಕನ್ಯೆಗೋಸ್ಕರವಾಗಿ ನಾವು ಬಂದಿದ್ದೇವೆ. ನನಗೊಬ್ಬ ಮಗ ಇದ್ದಾನೆ, ವೆಂಕಟಾಚಲದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅವನಿಗೆ ವಿವಾಹ ಮಾಡಬೇಕು. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯಶತೇನ ಕಿಂ. ಇದೇ ನೂರಾರು ಕೆಲಸದಲ್ಲಿ ಪ್ರಧಾನವಾದ ಕೆಲಸ. ಅಂದರೆ ನನ್ನ ಮಗನಿಗೊಂದು ಕನ್ಯಾ ಬೇಕಾಗಿದೆ, ಅದನ್ನು ನಾನು ಯಾಚನೆ ಮಾಡಲಿಕ್ಕೆ ಬಂದಿದ್ದೇನೆ. ಧರಣಿದೇವಿ ಹೇಳಿದು, ಒಳ್ಳೆಯ ಕೆಲಸ, ನಮಗೂ ವರಾಪೇಕ್ಷೆ ಇದೆ ಅಂತ. ಆಮೇಲೆ ಅಂದು, ನಿನ್ನ ಕನ್ಯಾಪೇಕ್ಷೆ, ನಮಗೆ ವರಾಪೇಕ್ಷೆ. ಯಾರದು ವರ? ನಿನ್ನ ಕನ್ಯೆ ಬೇಕಾದರೆ ವರ ಯಾರು? ಅವನ ಗೋತ್ರ ಏನು, ನಕ್ಷತ್ರ ಏನು, ತಾಯಿ ಯಾರು, ಅವನ ಪೂರ್ವಾಪರ ಇತಿಹಾಸ ಹೇಳು ಅಂತಂದಾಗ ಬಕುಲಾದೇವಿ ಹೇಳ್ತಾಳೆ, ದೇವಕಿ ಜನನಿ ತಸ್ಯ ಜನಕಶೂರನಂದನಃ. ಆ ವರನ ತಾಯಿ ದೇವಕೀ ದೇವಿ ಅಂತ ಅವಳ ಹೆಸರು. ತಂದೆ ಶೂರನಂದನಃ, ಶೂರಸೇನರಾಜನ ಮಗನಾಗಿರ್ತಕ್ಕಂಥ ವಸುದೇವನೇ ಆ ವರನ ತಂದೆ. ನಿಶಾಕರ ಕುಲಂ ತಸ್ಯ, ಚಂದ್ರವಂಶಕ್ಕೆ ಸೇರಿದವನು. ಕೃಷ್ಣ ಅಂತ ಅವನ ಹೆಸರು. ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ್ದಾನೆ. ನಕ್ಷತ್ರಮಂ ಶ್ರವಣಂ ತಥಾ, ಶ್ರವಣ ನಕ್ಷತ್ರದವನು ಅಂತ ಹೇಳಿದ್ರು. ಇದು ಸ್ವಲ್ಪ ಕಷ್ಟ. ಎಲ್ಲ ಸರಿ ಇತ್ತಿದ್ದ. ತಾಯಿ ದೇವಕೀ ದೇವಿ, ತಂದೆ ವಸುದೇವ, ಚಂದ್ರವಂಶ, ಕೃಷ್ಣ ಅಂತ ಹೆಸರು. ಶ್ರವಣ ನಕ್ಷತ್ರ ಅನ್ನೋದು ಮಾತ್ರ ಸಮಸ್ಯೆ ಆಗ್ತದೆ. ಯಾಕೆಂದರೆ ಕೃಷ್ಣ ಹುಟ್ಟಿದ್ದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಾಗ ಇವಳು ಬಕುಲಾದೇವಿ ಶ್ರವಣ ನಕ್ಷತ್ರ ಅಂತ ಹೇಳ್ತಾ ಇದ್ದಾಳೆ. ಶ್ರವಣ ನಕ್ಷತ್ರ ಹೇಗಾಯಿತು ಅಂತಂದರೆ, ಅವನು ಬೆಟ್ಟಕ್ಕೆ ಇಳಿದ್ನಲ್ಲ, ವೈಕುಂಠ ಬಿಟ್ಟು ಬಂದು ಬೆಟ್ಟಕ್ಕೆ ಇಳಿದ ನಕ್ಷತ್ರ ಶ್ರವಣ ನಕ್ಷತ್ರ. ಆದ್ದರಿಂದ ಶ್ರವಣ ನಕ್ಷತ್ರ ಅಂತ ಹೇಳಿದ್ದಾಳೆ. ಇವತ್ತಿಗೂ ತಿರುಪತಿಯಲ್ಲಿ ಶ್ರವಣ ನಕ್ಷತ್ರದಲ್ಲೇ ವಿಶೇಷವಾಗಿ ಪೂಜೆ ಮಾಡೋದು ಶ್ರೀನಿವಾಸನಿಗೆ. ವಿಶೇಷ ಪೂಜೆ, ಉತ್ಸವ, ಡೋಲೋತ್ಸವ ಎಲ್ಲ ಶ್ರವಣ ನಕ್ಷತ್ರದಲ್ಲೇ ನಡೀತದೆ. ಇನ್ನೊಂದು ಉದ್ದೇಶ ಏನು ಅಂತಂದರೆ, ಶ್ರವಣ ನಕ್ಷತ್ರ ಅನ್ನೋದು ವಿಷ್ಣುವಿನ ನಕ್ಷತ್ರ. ಆದ್ದರಿಂದಲೇ ಶ್ರವಣೋಪವಾಸ ಅಂತ ಮಾಡೋದು. ಶ್ರವಣೋಪವಾಸ ಅಥವಾ ಇದನ್ನು ಮಾಡುವವರು ಶ್ರವಣ ನಕ್ಷತ್ರದಲ್ಲಿಯೂ ಕೂಡ ಮಾಡ್ತಾರೆ. ಯಾಕೆ ಅಂದರೆ ಅದು ವಿಷ್ಣುವಿಗೆ ಸಂಬಂಧಪಟ್ಟಂಥ ನಕ್ಷತ್ರ. ಇವನು ಸಾಕ್ಷಾತ್ ವಿಷ್ಣು ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ರೋಹಿಣಿ ನಕ್ಷತ್ರ ಆದರೂ ಕೂಡ ಶ್ರವಣ ನಕ್ಷತ್ರ ಅಂತ ಹೇಳ್ತಾ ಇದ್ದಾಳೆ. ತಾಯಿ ದೇವಕೀ ದೇವಿ, ತಂದೆ ಶೂರನಂದನ, ಚಂದ್ರವಂಶ, ಕೃಷ್ಣ ಅಂತ ಹೆಸರು. ನಕ್ಷತ್ರಂ ಶ್ರವಣಂ ತಥಾ. ಆವಾಸೋ ವೆಂಕಟಗಿರಿ, ಈಗ ಸದ್ಯದಲ್ಲಿ ವೆಂಕಟಾಚಲದಲ್ಲಿ ವಾಸ, ಆ ಬೆಟ್ಟದಲ್ಲಿ ಇದ್ದಾನೆ. ಬಹುಲಾಚಾರ ಸಂಪನ್ನ, ಒಳ್ಳೆಯ ಆಚಾರವಂತ. 25 ವರ್ಷ. ಆಗ ಧರಣಿದೇವಿ ಕೇಳ್ತಾಳೆ, 25 ವರ್ಷನ ಯಾಕಿನ್ನೂ ಮದುವೆ ಮಾಡಿಲ್ಲ ಅಂತ ಕೇಳಿದ್ದು. ಭಾಳ ಅಂತೆ ಆವಾಗ. 25 ವರ್ಷ ಅಂದರೆ ಭಾಳ ಆಗೋಯ್ತು. ಇನ್ನೂ ಯಾಕೆ ಮದುವೆ ಮಾಡಿಲ್ಲ ಅಂತಂದರೆ, ಮದುವೆ ಎಲ್ಲ ಆಗಿದೆ, ಅಲ್ಲಿ ಮಕ್ಕಳಾಗಲಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಮದುವೆ ಮಾಡ್ತಿದ್ದೀವಿ. ಅಂದರೆ ಅಲ್ಲಿ ಮಕ್ಕಳಾಗಿಲ್ಲ ಅಂದರೆ ಅರ್ಥ ಏನು? ಅನಾದಿ ಕಾಲದಿಂದ ಲಕ್ಷ್ಮೀದೇವಿ ಅಂತ ಒಬ್ಬ ಹೆಂಡತಿ ಇದ್ದೇ ಇದ್ದಾಳೆ. ಆ ಲಕ್ಷ್ಮೀದೇವಿಯಲ್ಲಿ ಮಕ್ಕಳು ಹುಟ್ಟಿಲ್ಲ. ಬ್ರಹ್ಮದೇವರು ಮಕ್ಕಳಿದ್ದಾರೆ, ಆದರೆ ನಾಭಿಕಮಲದಿಂದ ಹುಟ್ಟಿದಂಥವ್ರು, ನಾಭಿಕಮಲದಲ್ಲಿ ಹುಟ್ಟಿದವರು. ಆ ಪರಮಾತ್ಮ ಭಗವಂತ ಲಕ್ಷ್ಮೀದೇವಿಗೆ ಅವಳಲ್ಲಿ ಮಕ್ಕಳು ಹುಟ್ಟಿದರೆ ಅವಳ ತಾರುಣ್ಯಕ್ಕೆ ಚ್ಯುತಿ ಬರ್ತದೆ, ತಾರುಣ್ಯ ಭಂಗ ಬರ್ತದೆ ಅನ್ನೋ ದೃಷ್ಟಿಯಿಂದ ಅವಳ ತಾರುಣ್ಯಕ್ಕೆ ಭಂಗ ಬರಬಾರ್ದು ಅಂತ ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸಿದಂತೆ. ಇಲ್ಲದಿದ್ದರೆ ಹೆಣ್ಮಕ್ಳಿಗೆ ಮಕ್ಕಳನ್ನು ಹಡೆದು ಬಿಟ್ಟರೆ ಅವು ತಾರುಣ್ಯ ಕುಸಿತಾ ಬರ್ತದಂತೆ. ಅದಕ್ಕೋಸ್ಕರ ಹಾಗೆ ಮಾಡಿದ ಶ್ರೀನಿವಾಸ. ಅಂಥ ಒಬ್ಬ ಶೃಂಗಾರ ರಸಿಕ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕೋಸ್ಕರ ಇನ್ನೊಂದು ವಿವಾಹ ಮಾಡಿಕೊಳ್ತಾ ಇದ್ದಾನೆ. ವಿದ್ಯಾವಾನ್, ಧನವಾನ್, ಬಲಿ, ಯುವಕ, ಬುದ್ಧಿವಂತನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ, ವಾಗ್ಮಿ, ಒಳ್ಳೆಯ ಮಾತುಗಾರ ಬೇರೆ. ಇಷ್ಟೆಲ್ಲ ಹೇಳಿದ್ದು. ನ ದೋಷ ಮಿತ್ರ, ಬೇರೆ ಯಾವ ದೋಷವೂ ಕೂಡ ಇಲ್ಲ ಅಂತಂದಾಗ ಆಗ ಆಕಾಶರಾಜನಿಗೆ ಹೇಳಿ ಕಳಿಸ್ತಾಳೆ ಧರಣಿದೇವಿ. ಆಕಾಶರಾಜನು ಕೂಡ ಕೇಳಿದ ಎಲ್ಲ ವಿಚಾರ ತಿಳ್ಕೊಂಡ. ಕನ್ಯಾರ್ಥವಾಗಿ ಇದು ಬಂದಿದ್ದಾಳೆ ಇವಳು. ಬೆಟ್ಟದಲ್ಲಿ ಶ್ರೀ ವೆಂಕಟಾಚಲದಲ್ಲಿ ಒಬ್ಬ ವರ ಇದ್ದಾನಂತೆ ಅಂತ ಹೇಳಿದ ಕೂಡಲೇ ಆಕಾಶರಾಜನು ಕೂಡ ಎಲ್ಲ ವಿಚಾರ ಮಾಡಿದ. ಮುಂದಿನ ಕೆಲಸ ಏನು ಅಂತಂದರೆ, ನಿಶ್ಚಯಿತಾಂಬೂಲ ಇವೆಲ್ಲ ಮಾಡಬೇಕು, ಹಿರಿಯರನ್ನು ಕೇಳಬೇಕು, 4 ಜನ ಹಿರಿಯರನ್ನು ಕೇಳಬೇಕು. ಅವಳೇನೋ ಬಂದು ಕೇಳ್ತಿದ್ದಾಳೆ. ರಾಜ ಹೇಳಿದ, ತವದಾಸ್ಯಾಮಿ ತಸ್ಯ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ ಸಮಾಶ್ವಾಸ್ಯ ಸುತಾಮರಾಜ ಪುತ್ರಮಿಂದ್ರ ನಿಕೇತನಂ ಎಲ್ಲ ಕೇಳಿದ. ಮೊದಲು ಮಗಳನ್ನು ಕೇಳಬೇಕು. ಮಗಳನ್ನು ಕೇಳಿ ಮುಂದಿನ ವಿಚಾರ ಬೇರೆಯವ್ರನ್ನೆಲ್ಲ ಕೇಳಬೇಕು. ಪದ್ಮಾವತಿ ಒಳಗೆ ಕೂತಿದ್ಲಂತೆ. ಹೊರಗಡೆ ಸಂಭಾಷಣೆ ನಡೀತಾ ಇದೆ ಹಾಲ್ನಲ್ಲಿ. ಒಳಗಡೆ ರೂಮ್ನಲ್ಲಿ ಇದ್ದಾಳೆ ಪದ್ಮಾವತಿ. ಆಕಾಶರಾಜ ಒಂದು ಸಲ ಒಳಗಡೆ ಹೋಗಿ ಮಗಳನ್ನು ಕೇಳಿದ್ದಂತೆ. ಈಗಾಗಲೇ ಬಕುಲಾದೇವಿ ಅಂತ ಒಬ್ಬಳು ಬಂದಿದ್ದಾಳೆ, ಕೊರವಂಜಿನೂ ಬಂದವು, ಭವಿಷ್ಯ ಹೇಳಿ ಹೋದ್ಲು. ಬಕುಲಾದೇವಿನೂ ಬಂದಿದ್ದಾಳೆ, ಯೋಗ್ಯ ವರ ಅಂತೆ, ಸರಿಯಾಗಿ 25 ವರ್ಷ, ಒಳ್ಳೆಯ ತರುಣ, ವಿದ್ಯಾವಂತ, ವಾಗ್ಮಿ, ಮನ್ಮಥನಂತೆ ಇದ್ದಾನೆ ಅಂತ. ಅದೆಲ್ಲ ಇವಳಿಗೆ ಗೊತ್ತೇ ಇದೆ, ಪದ್ಮಾವತಿಗೆ ಗೊತ್ತೇ ಇದೆ, ಎಲ್ಲ ಇದ್ದಾನೆ. ನಿನ್ನ ಒಪ್ಪಿಗೆನಾ ಕೇಳು ಅಂತ, ನಿನ್ನ ಒಪ್ಪಿಗೆನಾ ಹೇಳು. ಅವಳು ಬೇಡ ಬೇಡ ಅಂತ ಅವಳಂತಿದ್ದಾಳೆ.
ಆಕಾಶರಾಜನಿಗೆ ಸಮಸ್ಯೆ ಆಯಿತು. ಮಗಳಿಗೆ ಚಿಂತೆ ಇದೆ, ಕೊರವಂಜಿ ಭವಿಷ್ಯನೂ ಹೇಳಿ ಆಗಿದೆ, ಮಗಳನ್ನು ಕೇಳಿದರೆ ಬೇಡ ಬೇಡ ಅಂತಿದ್ದಾಳೆ. ಮತ್ತೆ ಬಂದು ಧರಣಿ ದೇವಿಯನ್ನು ಕರೆದು ಹೇಳಿದಂತೆ ಎಲ್ಲ ಸರಿ ಹೋಯಿತು, ನಿನಗೂ ಒಪ್ಪಿಗೆ ಆಗಿದೆ, ನನಗೂ ಒಪ್ಪಿಗೆ ಆಗಿದೆ, ಆ ಮಗಳು ಮಾತ್ರ ಬೇಡ ಅಂತಿದ್ದಾಳಲ್ಲ ಅಂತಂತಾನೆ. ಆಗ ಧರಣಿ ದೇವಿ ಹೇಳಿದಂತೆ, ಆ ಮಕ್ಕಳ ಮಾತು ನಿಮಗೆ ಅರ್ಥ ಆಗೋದಿಲ್ಲ, ಬೇಡ ಬೇಡ ಅಂದರೆ ಈ ವರ ಬೇಡ ಅಂತ ಹೇಳಿದ್ದಲ್ಲ, ತಡ ಮಾಡೋದು ಬೇಡ ಅಂತ ಅರ್ಥ. ಅದು ವಿಳಂಬೋ ನೈವ ಕರ್ತವ್ಯ. ಯಾರಾದರೂ ತಂದೆ ಹೋಗಿ ಮಗಳನ್ನು, ಏನಮ್ಮ ಒಂದು ವರ ಬಂದಿದೆ ಮದುವೆ ಮಾಡಲ ಅಂತ ಕೇಳಿದ್ರೆ, ಕಾಯ್ತಾ ಇದ್ದೀನಪ್ಪ ಮಾಡು ಅಂತ ಯಾರು ಹೇಳ್ತಾರೆ? ಬೇಡ ಬೇಡ ಅಂತಲೇ ಹೇಳ್ತಾರೆ ಸಂಕೋಚದಿಂದ. ಅದಕ್ಕೆ ಅರ್ಥ ಮಾತ್ರ ತಡ ಮಾಡೋದು ಬೇಡ ಅಂತ ಅರ್ಥ ಅಂತಷ್ಟೇ. ವಿಳಂಬೋ ನೈವ ಕರ್ತವ್ಯ ಶುಭಸ್ಯಾರ್ಥಂ ಶುಭಾನನ. ಶುಭ ಕಾರ್ಯ ಬೇಗ ನಡೆದು ಹೋಗಲಿ ಅಂತ. ಆಗ ಆಕಾಶರಾಜ ಹೇಳಿದ, ಈ ಹೆಣ್ಣುಮಕ್ಕಳ ಭಾಷೆ ನನಗೇನು ಗೊತ್ತಾಗಬೇಕು, ನೀನು ಹಿಂಗೆ ಹೇಳಿದ್ದೀಯೋ ಏನೋ ಅಂತ. ಹಾಗಾದರೆ ಸರಿ, ಮುಂದಿನ ವಿಚಾರ ಮಾಡೋಣ. ಜಾತಕಾದಿಗಳ ಪರೀಕ್ಷೆ ಎಲ್ಲ ಆಗಬೇಕಲ್ಲ, ನಾಡಿ ಕೂಟ, ಯೋನಿ ಕೂಟ, ಗಣಕೂಟ ಎಲ್ಲ ನೋಡಬೇಕು. ಬೃಹಸ್ಪತ್ಯಾಚಾರಿಗೆ ಹೇಳಿ ಕಳಿಸ್ತಾನೆ. ಬೃಹಸ್ಪತ್ಯಾಚಾರಿಗೆ ಪತ್ರ ಬರೆದು ಕೊಟ್ಟು ಕಳಿಸಿದ. ವಸುದಾನ ಹೋಗಿ ಪತ್ರ ಕೊಟ್ಟಿದ್ದಾನೆ. ವಸುದಾನ ಪತ್ರ ಕೊಟ್ಟ ಮೇಲೆ ಬೃಹಸ್ಪತ್ಯಾಚಾರ್ಯರು ಬಂದರು. ಅವರನ್ನು ಸ್ವಾಗತ ಮಾಡಿ ಬರಮಾಡಿಕೊಂಡು ಕೇಳಿದ, ನಾನು ನನ್ನ ಮಗಳಿಗೆ ವಿವಾಹ ಮಾಡಬೇಕು ಅಂತಿದ್ದೀನಿ. ಇವಳು ಬಕುಲಾದೇವಿ ಅಂತ ಬಂದಿದ್ದಾಳೆ. ಕುಲ ಗೋತ್ರ ಎಲ್ಲ ವಿಚಾರ ಮಾಡಿ ಆಯಿತು, ನಮಗೆಲ್ಲ ಸಮ್ಮತಿ ಇದೆ, ನಿಮ್ಮ ಅಭಿಪ್ರಾಯ ಹೇಳ್ರಿ, ಆ ವರನ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಕೇಳಿದಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಆಕಾಶರಾಜ, ನಾನು ದೇವಲೋಕದವನು, ದೇವಲೋಕದ ಪುರೋಹಿತ, ನಾನು ಅಲ್ಲಿ ಇರ್ತೀನಿ. ಒಂದು ಸಲ ಶ್ರೀನಿವಾಸನ ನೋಡಿದ್ದೀನಿ ಅಷ್ಟೇ, ಒಂದೇ ಸಲ ನೋಡಿದ್ದು. ಬಾಕಿ ಅಂತ ಅದು ಆವಾಗಲೂ ಹೆಚ್ಚು ವಿಚಾರ ಮಾಡಲಿಕ್ಕಾಗಿಲ್ಲ. ಅವನ ತಲೆ ಕೊಡಲಿ ಏಟು ಬಿದ್ದಿತ್ತು, ಔಷಧಕ್ಕೋಸ್ಕರ ನಾನು ಕರೆಸಿದ್ದ. ಆವಾಗ ಏನು ಔಷಧ ಮಾಡಬೇಕು ಅಂತ ಹೇಳಿ ಹೋಗಿದ್ದೆ ಅಷ್ಟೇ. ಮತ್ತೊಂದು ಸಲ ನಾನು ನೋಡಿಲ್ಲ. ಸ್ವರ್ಗದಲ್ಲಿ ಇರೋನು ನಾನು, ದೇವಲೋಕದಲ್ಲಿ ಇರುವವನು. ಆದ್ದರಿಂದ ನೀನು ಮಗನಿಗೆ ಶ್ರೀನಿವಾಸನಿಗೆ ಅವಳ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನೀನಿದ್ದಿ. ನನ್ನನ್ನು ಕೇಳಿದರೆ ನಾ ಏನು ಹೇಳಲಿ? ನನಗೆ ಹೆಚ್ಚು ಗೊತ್ತಿಲ್ಲ ಶ್ರೀನಿವಾಸನ ಬಗ್ಗೆ. ಇದು ಬೃಹಸ್ಪತ್ಯಾಚಾರ್ಯ. ಒಂದು ಸಲ ನೋಡಿದ್ದೀನಿ, ಔಷಧ ಹೇಳಲಿಕ್ಕೆ ಬಂದಾಗ ಮಾತ್ರ ನೋಡಿದ್ದು. ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ. ಧಾರಾಳವಾಗಿ ಕೊಟ್ಟುಬಿಡು ಅಂತ ಹೇಳಲಿಲ್ಲ, ಇದ್ದದ್ದು ಹೇಳಿದರು. ನಾ ಒಂದು ಸಲ ನೋಡಿದ್ದೀನಿ, ನಾನು ಹೆಚ್ಚು ಗೊತ್ತಿಲ್ಲ ಅಂದರೆ ಅರ್ಥ ಏನು, ಒಳ ಅರ್ಥ ಏನು ಅಂತಂದರೆ, ಶ್ರೀನಿವಾಸನ ಬಗ್ಗೆ ಹೇಳ್ರಿ ಅಂತಂದರೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅವನ ಬಗ್ಗೆ ಹೇಳ್ರಿ ಅಂದರೆ ಪೂರ್ತಿ ಹೇಳಲಿಕ್ಕೆ ಯಾರಿಗೆ ಸಾಧ್ಯ? ಯಾರಿಗೂ ಪೂರ್ತಿ ಗೊತ್ತಿಲ್ಲ. ಆದರೂ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಒಂದು ಸಲ ನೋಡಿದ್ದೇನೆ, ಅವನ ಬಗ್ಗೆ ಕೇಳಿದ್ದೇನೆ, ಆದರೆ ನನಗಿಂತ ಚೆನ್ನಾಗಿ ಶುಕಾಚಾರ್ಯರಿಗೆ ಗೊತ್ತು. ಭಗವಂತನ ಪರಿಚಯ ಶುಕಾಚಾರ್ಯರಿಗೆ ಚೆನ್ನಾಗಿದೆ. ಯಾಕೆ ತಾರತಮ್ಯದಲ್ಲಿ ಬೃಹಸ್ಪತ್ಯಾಚಾರ್ಯರು 10ನೇ ಕಕ್ಷೆ, ಶುಕಾಚಾರ್ಯರು 5ನೇ ಕಕ್ಷೆ. ಆದ್ದರಿಂದ ಶುಕಾಚಾರ್ಯರ ಜ್ಞಾನ ಬೃಹಸ್ಪತ್ಯಾಚಾರ್ಯ ಜ್ಞಾನಕ್ಕಿಂತ ಬಹಳ ದೊಡ್ಡದು. ಪರಮಾತ್ಮನ ಬಗ್ಗೆ ಅವರಿಗೂ ಪೂರ್ತಿ ಗೊತ್ತಿಲ್ಲ, ಆದರೆ ಬೃಹಸ್ಪತ್ಯಾಚಾರ್ಯಗಿಂತ ವಾಸಿ. ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅವರಿಗೆ ಅಷ್ಟೇ. ಹಾಗಾಗಿ 100ಕ್ಕೆ 100 ಯಾರಿಗೂ ಬರೋದೇ ಇಲ್ಲ ಪರಮಾತ್ಮನ ವಿಷಯದಲ್ಲಿ. ಜಾಸ್ತಿ ಇದೆ, ಜಾಸ್ತಿ ತಿಳ್ಕೊಂಡಿದ್ದಾರೆ. ಆದ್ದರಿಂದ ಶುಕಾಚಾರ್ಯನ ಬರಮಾಡಿಕೊಂಡು ಕೇಳು. ಯಾಕೆಂದರೆ ಅವರು ಭೂಲೋಕದವರು. ಶುಕಾಚಾರ್ಯ ಭೂಲೋಕ, ಅದು ಬೆಟ್ಟದ ಕೆಳಗೇ ಇದ್ದಾರೆ, ಶುಕಾಶ್ರಮ ಕಟ್ಟಿಕೊಂಡು ಅಲ್ಲಿದ್ದಾರೆ, ಅವರನ್ನು ಕೇಳು ಅಂತ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ. ಸರಿ ಹಾಗಾದರೆ ಅಂಥೇಳಿ ತೋಂಡಮಾನ ರಾಜನ್ನು ಕರೆದು, ಆಕಾಶರಾಜ ಅಂದರೆ ತನ್ನ ತಮ್ಮನನ್ನು ಕರೆದು ಕೊಟ್ಟು ಕಳಿಸ್ತಾನೆ. ಶುಕಾಚಾರ್ಯರ ಆಶ್ರಮಕ್ಕೆ ಹೋಗಿ ಅವರನ್ನು ಬರಮಾಡಿಕೊಂಡು ಬಾ. ಬೃಹಸ್ಪತ್ಯಾಚಾರ್ಯರು ಇರ್ತಾರೆ, ಶುಕಾಚಾರ್ಯರು ಬರಲಿ, ಇಬ್ಬರ ಸಮ್ಮುಖದಲ್ಲಿ ವಿವಾಹ ನಿಶ್ಚಯ ಮಾಡೋಣ ಅಂತ ತೋಂಡಮಾನ ರಾಜನ ಕಳಿಸಿದ. ತೋಂಡಮಾನ ರಾಜ ಆಕಾಶರಾಜನ ಆಜ್ಞೆಯಂತೆ ಶುಕಾಶ್ರಮಕ್ಕೆ ಬಂದಾಗ ಶುಕಾಚಾರ್ಯರು ಧ್ಯಾನ ಮಾಡ್ತಾ ಕೂತಿದ್ರು. ಆಶ್ರಮದಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ಕಾದನಂತೆ ತೋಂಡಮಾನ ರಾಜ, ಅವರು ಧ್ಯಾನ ಮುಗಿಲಿ, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಧ್ಯಾನ ಮುಗೀತು. ಧ್ಯಾನ ಮುಗಿದು ಕಣ್ಣು ಬಿಟ್ಟರು. ತೋಂಡಮಾನ ರಾಜ ಅಲ್ಲೇ ನಿಂತಿದ್ದ, ನಮಸ್ಕಾರ ಮಾಡಿ ಹೇಳಿದ, ಶುಕಮುನಿಗಳೇ, ನಮ್ಮ ಅಣ್ಣ ಆಕಾಶರಾಜ ತನ್ನ ಮಗಳಿಗೆ ಪದ್ಮಾವತಿಗೆ ಮದುವೆ ಮಾಡಬೇಕು ಅಂತಿದ್ದಾನೆ. ಅದು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾನೆ. ಇಲ್ಲೇ ವೆಂಕಟಾಚಲದಲ್ಲಿದ್ದಾನಂತೆ ಶ್ರೀನಿವಾಸ. ಆ ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾನೆ. ಅದ್ರ ಬಗ್ಗೆ ನಿಮ್ಮ ಸಲಹೆ ಕೇಳಲಿಕ್ಕೆ ಹೇಳಿ ಕಳಿಸಿದ್ದಾನೆ, ದಯಮಾಡಿ ಬರಬೇಕು ಅಂತ ಇಷ್ಟು ಹೇಳಿದ್ನಂತೆ ತೋಂಡಮಾನ ರಾಜ. ಪರವಶರಾದರು ಶುಕಾಚಾರ್ಯ. ಭಲೆ ಅಂತ ಕಮಂಡಲವನ್ನು ನೆಲಕ್ಕೆ ಅಪ್ಪಳಿಸಿದರು. ಪುಡಿ ಪುಡಿ ಆಗಿ ಹೋಯಿತು ಕಮಂಡಲು. ತೆಂಗಿನಕಾಯಿ ಒಡೆದು ಹಾಕಿಬಿಟ್ರು. ಎದ್ದು ನಿಂತುಕೊಂಡ್ರು. ಹಾಕ್ಕೊಂಡಿರೋ ತುಳಸಿ ಮಣಿಮಾಲೆ, ಕಮಲಾಕ್ಷಿ ಮಾಲೆ ಎಲ್ಲ ಹರಿದು ಬಿಸಾಡಿದರು. ಕೃಷ್ಣಾಜಿನದ ಮೇಲೆ ಕೂತಿದ್ರು, ಅದನ್ನು ಪರಪರ ಹರಿದಾಕಿದ್ರು. ಒಂದಿಷ್ಟು ಶಾಟಿ ಇಟ್ಕೊಂಡಿದ್ರು, ಅದನ್ನು ಹರಿದಾಕಿದ್ರು. ಏನೇನಿತ್ತು ಸಾಮಾನುಗಳನ್ನೆಲ್ಲ ಬಟ್ಟೆ ಬರೀ ಹರಿದು ಹಾಕೋದು, ಒಡೆಯೋದು, ಕುಣಿಲಿಕ್ಕೆ ಶುರು ಮಾಡಿದರು. ತೋಂಡಮಾನ ರಾಜ ಗಾಬರಿ ಆದ. ನಾನೇನು ಶುಕಾಚಾರ್ಯ ಆಶ್ರಮಕ್ಕೆ ಬಂದನೋ ಅಥವಾ ಇನ್ಯಾರ್ದಾದರೂ ಆಶ್ರಮಕ್ಕೆ ಬಂದನೋ, ನನಗೇನು ಮಾಡ್ತಾರೋ ಅಂತ ಗಾಬರಿ ತೋಂಡಮಾನ ರಾಜನಿಗೆ. ಇಷ್ಟೆಲ್ಲ ಮಾಡಿದಾಗ ಆ ಬಟ್ಟೆ ಗಿಟ್ಟೆ ಹರಿದಂತ ಇವ್ರಿಗೆ ಒಂದಿಷ್ಟು ಬಂದು ಪರಿಚಿ ಏನಾದರೂ ಹೊಡೆದು ಬಿಟ್ಟರೆ. ದೂರ ನಿಂತ್ಕೊಂಡಿದ್ದಾನೆ ಅಲ್ಲೇ. ಒಂದಿಷ್ಟು ಹೊತ್ತು, ಒಂದು 10-15 ನಿಮಿಷ ಹಿಂಗೆ ಮಾಡಿದ್ರಂತೆ. ಆಮೇಲೆ ಮೈ ಮೇಲೆ ಎಚ್ಚರ ಬಂತು. ಮಾಮೂಲು ಸ್ಟೇಜಿಗೆ ಬಂದರು.
ಏನಾಗಿತ್ತೋ ಏನೋ ಮಾಮೂಲು ಸ್ಟೇಜಿಗೆ ಬಂದರು. ಆಮೇಲೆ ಇವನಿಗೂ ಸ್ವಲ್ಪ ಉಸಿರಾಟ ಶುರುವಾಯಿತು. ಕೇಳಿದ್ರಂತೆ ಶುಕಾಚಾರ್ಯರು, ತೊಂಡಮಾನ ಹೆದರಿದೆಯೇನೋ ಅಂತ ಕೇಳಿದ್ರು. ಇನ್ನೇನು ರೀ ಮಾಡ್ತಾರೆ, ಹೆದರಿದು ಓಡಬೇಕಾಗಿತ್ತು, ಹೆದರಿದೆಯಾ ಅಂತ ಕೇಳಿದರೆ ಹಿಂಗೆ ನಮ್ಮ ಅಣ್ಣ ತನ್ನ ಮಗಳಿಗೆ ಮದುವೆ ಮಾಡ್ತಾನೆ ಅಂತ ಹೇಳಿದರೆ ಈ ಥರನ ಮಾಡೋದು, ಇನ್ಯಾರಾದರೂ ಆಗಿದ್ದರೆ ಮದುವೆನೇ ಬೇಡ ಅಂದ್ಬಿಡ್ತಿದ್ರು. ಏನಿದು ಹಿಂಗೆ ಮಾಡಿದ್ರಲ್ಲ ಅಂದರೆ, ನೀನೇನು ತಪ್ಪು ತಿಳ್ಕೊಬೇಡ, ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಹೇಳಿದೆಯಲ್ಲ, ಶ್ರೀನಿವಾಸನ ಹೆಸರು ಕಿವಿಗೆ ಬಿತ್ತು, ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು, ಅಚ್ಚುತನ ನಾಮವೆಂಬು ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಅಂದ್ರಂತ. ಅಚ್ಚುತನ ನಾಮ ಕಿವಿಗೆ ಬಿದ್ದರೆ ಸಾಕು ನನಗೆ ಹುಚ್ಚು ಹಿಡಿತದೆ ಅಂತಾರೆ ಶುಕಾಚಾರ್ಯ. ಇಂಥ ಹುಚ್ಚ ನಾನು ಅಂದರು. ಅವಧೂತರು ಅಂತಾರೆ ಇಂಥವ್ರಿಗೆ. ಭಗವಂತನ ಹೆಸರು ಕಿವಿಗೆ ಬಿದ್ದರೆ ಸಾಕು, ರೋಧಿಸುವರೋ ನಾಟ್ಯವಾಡುವರೋ ಅಂತ ಹೇಳಿದ ಹಾಗೆ ಕೆಲವು ಸಲ ಅಳ್ತಾರೆ, ಕುಣಿತಾರೆ, ಲಜ್ಜೆ ಬಿಟ್ಟು ಕುಣಿತಾರೆ, ನಾಟಕ ಆಡಿದ ಹಾಗೆ ಏನಾದರೂ ಮಾಡ್ತಾ ಇರ್ತಾರೆ. ಅಂಥ ಒಬ್ಬ ಭಕ್ತ ನಾನು. ಶ್ರೀನಿವಾಸನಿಗೆ ಪದ್ಮಾವತಿಗೆ ಮದುವೆ ಅಂತ ಕೇಳಿದ ಕೂಡಲೇ ಪರವಶನಾದೆ ಅಂತ ಹೇಳಿ, ಆಮೇಲೆ ನೀನು ಸುಧಾರಿಸ್ಕೋ, ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ನಿಮ್ಮ ಅಣ್ಣ, ನಾನು ಬಂದು ಸಲಹೆ ಕೊಡ್ತೀನಿ ನಡಿ ಅಂತ ಹೇಳಿ, ಆಮೇಲೆ ಹೋಗಿ ಹೊಸ ಕಮಂಡಲು ಹೊಸ ಶಾಟಿಗಳನ್ನೆಲ್ಲ ಸ್ಪೇರ್ ಇಟ್ಕೊಂಡಿದ್ರು ಪುಣ್ಯಕ್ಕೆ. ಇಲ್ಲಿದ್ರೆ ಹೆಂಗೆ ಹೋಗ್ಬೇಕು ಮತ್ತೆ ಆಕಾಶರಾಜನ ಮನೆಗೆ, ಮತ್ತೆಲ್ಲ ಹೊಸ ಬಟ್ಟೆ ಗಿಟ್ಟೆ ಎಲ್ಲ ಉಟ್ಕೊಂಡು ಹೊಸ ಕೃಷ್ಣಾಜನ ತೊಗೊಂಡು, ಅವರೆಲ್ಲ ಕೃಷ್ಣಾಜನ ತೊಗೊಂಡೇ ಹೋಗೋರು. ದಂಡ ಕಮಂಡಲು ಎಲ್ಲ ಹೊಸದು ಮಾಡಿಕೊಂಡು ಭಾರೀ ಉತ್ಸಾಹದಿಂದ ಬಂದರಂತೆ ಆಕಾಶರಾಜನ ಮನೆಗೆ. ಬಂದು ಹೇಳ್ತಾ ಇದ್ದಾರೆ, ಆಕಾಶರಾಜ ನಿನ್ನ ಪ್ರದೇಶದಲ್ಲಿ ನಾನು ಆಶ್ರಮ ಕಟ್ಟಿಕೊಂಡದ್ದು ಸಾರ್ಥಕ ಆಯಿತು ಅಂತಂದರು. ಯಾಕೆಂದರೆ ಇವತ್ತು ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಮಹೋತ್ಸವ ನೋಡ್ತಕ್ಕಂಥ ಭಾಗ್ಯ ನನಗೆ ಬಂತಲ್ಲ. ಒಂದು ವೃಕ್ಷವನ್ನು ಆಶ್ರಯಿಸಿ ಪಕ್ಷಿಗಳೆಲ್ಲ ವಾಸ ಮಾಡ್ತಾವೆ, ಹಾಗೆ ನೀನೊಬ್ಬ ಚಕ್ರವರ್ತಿ ರಾಜ, ನಿನ್ನನ್ನು ಆಶ್ರಯಿಸಿ ನಿಮ್ಮ ಪ್ರದೇಶದಲ್ಲಿರೋದರಿಂದ ನಮಗೆ ಬಹಳ ದೊಡ್ಡ ಒಂದು ಭಾಗ್ಯ ಬಂತಿದ್ದು. ಅದು ನನ್ನ ಸಲಹೆಯಂತೆ ನಡೀತಾ ಇದೆ ಅಂತಂದರೆ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಮಹೋತ್ಸವದಲ್ಲಿ ನಂದು ಒಂದು ಪಾತ್ರ ಇದೆ ಅಂತಾಯಿತು. ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಯೋಚನೆನೇ ಮಾಡಬೇಡ, ಮೊದಲು ಕೊಟ್ಟುಬಿಡು. ಸಸಂಭ್ರಮಾತ್ ಸಮುತ್ಥಾಯ ವ್ಯಭ್ರಮದ್ವಿಭ್ರಮನ್ಯವ ಭಿಂದನ್ ಕಮಂಡಲುಂ ರಾಜನ್ ಛಿಂದನ್ ಕೃಷ್ಣ ಮೃಗತ್ವಚಂ ವಿಚ್ಛಿದ್ಯ ಮಣಿಮಾಲಾಶ್ಚ ಸನನರ್ಥ ಮಹಾಮುನಿ ಮುಹೂರ್ತಮಿತ್ತಂ ರಾಜೇಂದ್ರ ತದ್ಬುದ್ಧಿರವಶಂಗತ. ಬುದ್ಧಿನೇ ಅವಶ್ಯಾಗಿ ಹೋಗಿತ್ತು. ಆಮೇಲೆ ಹೇಳ್ತಾರೆ, ಸಾಧೂದಿತಂ ವಾಕ್ಯಮುದಾರ ವಿಕ್ರಮ ತ್ವಯಾ ಹರೇರ್ವೆಂಕಟಶೈಲವಾಸಿನಃ ಕನ್ಯಾಪ್ರದಾನಂ ಪುರುಷಾರ್ಥ ಸಾಧನಂ ಸಮಸ್ತಲೋಕಸ್ಯ ಪವಿತ್ರಕಾರಕಂ. ಇದು ಆಕಾಶರಾಜನಿಗೆ ಮಾತ್ರ ಪುಣ್ಯಪ್ರದಾಯಕ ಅಲ್ಲ, ಇಡೀ ಪ್ರಪಂಚಕ್ಕೆ ಪುಣ್ಯಪ್ರದಾಯಕವಾದ ಒಂದು ಕರ್ಮ ಮಾಡ್ತಾ ಇದ್ದಾನೆ. ಲೋಕದಲ್ಲಿರುವವರಿಗೆಲ್ಲ ಒಂದು ದೊಡ್ಡ ಭಾಗ್ಯ ಇದು ಅಂತ ಹೇಳಿ ಶುಕಾಚಾರ್ಯರು ಬಂದು ರಾಜನಿಗೆ ಸಲಹೆ ಕೊಟ್ಟರು. ರಾಜ ಎಲ್ಲ ಬಂಧುಗಳನ್ನು ಸೇರಿಸಿದ. ಶುಕಾಚಾರ್ಯ ಹೇಳಿದ ಮೇಲೆ ಮುಗದೇ ಹೋಯಿತು. ಎಲ್ಲ ಬಂಧುಗಳನ್ನು ಸೇರಿಸಿ ಅವರನ್ನು ಕೂಡಿಸಿ ಅವರ ಮಧ್ಯದಲ್ಲಿ ತಾನು ಎದ್ದು ನಿಂತುಕೊಂಡು ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನ ಮಗಳನ್ನು ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೇನೆ. ನೀವೆಲ್ಲರೂ ಕೂಡ ಈ ಕಾರ್ಯದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾರ್ಗಿಣೆ ಯೂಯಂ ಬಂಧುಗಣಾಶ್ಚಾತ್ರ ದಯಾಂ ಕುರುತ ಮಾಂ ಪ್ರತಿ. ಇದೇ ನಿಶ್ಚಯತಾಂಬೂಲ ಅಂದರೆ ನೀವೆಲ್ಲ ಬಂಧುಗಣದವರು ಸೇರಿ ಇದನ್ನು ನಿರ್ವಿಘ್ನವಾಗಿ ನಡೆಸಲಿಕ್ಕೆ ಸಹಕಾರ ಮಾಡಬೇಕು. ನನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಬೃಹಸ್ಪತ್ಯಾಚಾರ್ಯನ ಕೇಳಿದ, ಮುಂದೇನು ಮಾಡಬೇಕು ಅಂತಂದಾಗ, ಕಿಂಕಾರ್ಯಂ ವದ ವಿಪ್ರೇಂದ್ರ, ಸಂಕಲ್ಪ ಮಾಡು. ಸಂಕಲ್ಪ ಮಾಡಿ ಒಂದು ಪತ್ರವನ್ನು ಬರೆದು ಅದನ್ನು ವರನಿಗೆ ಕೊಟ್ಟು ಕಳಿಸ್ಬೇಕು. ಅದು ಮುಖ್ಯ ಕಾರ್ಯ. ಸಂಕಲ್ಪ ಮಾಡಿ ಗಣಪತಿ ಪ್ರಾರ್ಥನೆ ಇದನ್ನೆಲ್ಲ ಮಾಡಿ ಪುಣ್ಯವಾಚನಾದಿಗಳನ್ನು ಮಾಡಿ ಪತ್ರ ಬರೀಬೇಕು. ಕಿಂಲೇಖ್ಯಂ ಪ್ರಾಕೃತೈರ್ವಿದ್ವನ್ ಅಪ್ರಾಕೃತ ಶರೀರಿಣಃ. ಕೇಳ್ತಾನೆ ಆಕಾಶರಾಜ, ನಾವೆಲ್ಲ ಪ್ರಾಕೃತರು, ಅಪ್ರಾಕೃತ ಕಾಯನಾದಂಥ ಶ್ರೀನಿವಾಸನಿಗೆ ನಾನೇನು ಪತ್ರ ಬರೀಲಿ? ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಿದ್ದೀನಿ, ಮುಂದೆ ಮಾವನಾಗುವವನು. ಮಾವ ಅಳಿಯನಿಗೆ ಆಶೀರ್ವಾದ ಅಂತ ಬರೀಬೇಕು. ಅವನು ನೋಡಿದರೆ ಸರ್ವೋತ್ತಮ ಜಗದೀಶನಾಗಿದ್ದಾನೆ, ಆಶೀರ್ವಾದ ಅಂತ ಬರೆದ್ರೆ ಎಲ್ಲಿ ಸಿಟ್ಟಾಗ್ತಾನೋ ಏನೋ. ಅಥವಾ ನಮಸ್ಕಾರಗಳು ಅಂತ ಬರೆದ್ರೆ ಮಾವ ಹೆಂಗಾಗ್ಲಿಕ್ಕೆ ಸಾಧ್ಯ? ನಮಸ್ಕಾರ ಬರೆದಿದ್ದಾನೆ ಅಂತ ಅದು ತಪ್ಪಾಗ್ತದೆ. ಏನು ಬರಿಬೇಕು ಅಂತ ಗೊತ್ತಾಗೋದಿಲ್ಲ, ನೀವೇ ಬರೆಸ್ರಿ ಅಂತಂತಾನೆ. ಆಗ ಬೃಹಸ್ಪತ್ಯಾಚಾರ್ಯರು ಪತ್ರ ಬರೆಸಿದ್ರಂತೆ, ಬಹಳ ಚೆನ್ನಾಗಿ ಬರೆಸಿದ್ದಾರೆ. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದಮೂರ್ತಯೇ ಸ್ವತಂತ್ರಾಯ ಅದ್ವಿತೀಯಾಯ ಅನಂತರೂಪಾಯ ಶಾರ್ಗಿಣೆ ಭಕ್ತಪ್ರಿಯಾಯ ಭಕ್ತೈಕ ವೇದ್ಯೋಪಾದೇಯ ರೂಪಿಣೆ ದೇವಾಧಿದೇವ ಪೂಜ್ಯಾಯ ಬ್ರಹ್ಮಪೂಜ್ಯಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೇ ಸಾಂಗೈಃ ಸರ್ವೈಶ್ಚ ವೇದಾದ್ಯೈಃ ಆಗಮೈಃ ಸಪುರಾಣಕೈಃ ಅವೇದಿತಾನಂತಗುಣಕರ್ಮಣೇ ಶ್ರೀಧರಾಯತೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೇ ಸುರೋತ್ತಮ. ಇಷ್ಟೆಲ್ಲ ವಿಶೇಷಣ ಕೊಟ್ಟು ಅಪ್ರಾಕೃತ ಕಾಯನಾದ
ನಿತ್ಯರಲ್ಲಿ ನಿತ್ಯನಾಗಿರ್ತಕ್ಕಂಥ ಜ್ಞಾನಾನಂದಮಯ ಮೂರ್ತಿಯಾದ ಸ್ವತಂತ್ರನಾದ ಅದ್ವಿತೀಯನಾಗಿರ್ತಕ್ಕಂಥ ಅನಂತ ರೂಪಧಾರಣೆ ಮಾಡುವ ಶಾರ್ಂಗಪಾಣಿಯಾದ ಭಕ್ತಪ್ರಿಯನಾದಂತಹ ಭಕ್ತಿಯಿಂದ ಮಾತ್ರ ವೇದ್ಯನಾಗಿರ್ತಕ್ಕಂಥ ದೇವಾಧಿದೇವ ಪೂಜ್ಯನಾದ ಚತುರ್ಮುಖ ಬ್ರಹ್ಮಪೂಜ್ಯನಾಗಿರ್ತಕ್ಕಂಥ ವಿಷ್ಣುವಿನ ಅವತಾರಭೂತನಾದ ಕೃಷ್ಣನೇ ಆಗಿರ್ತಕ್ಕಂಥ ವೆಂಕಟಾಚಲವಾಸಿಯಾದ ಶ್ರೀನಿವಾಸನಿಗೆ ವೇದಾಂತಗಳಿಂದಲೂ ಪುರಾಣಗಳಿಂದಲೂ ಕೂಡ ಪೂರ್ತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಗುಣಕ್ರಿಯಾಶೀಲನಾದ ನಿನಗೆ ಬಂಧುತ್ವಾತ್ತೆ ಕನ್ಯಾದಾನ ಮಾಡಿ ಬಾಂಧವ್ಯ ಪಡಿತೀನಾದ್ದರಿಂದ ಮಾಡ್ತಕ್ಕಂಥ ಆಶೀರ್ವಾದಗಳು ಅಂತ ಬರೆದಿದ್ದಾರೆ. ಬಾಂಧವ್ಯ ನಿಮಿತ್ತಕವಾಗಿ ಮಾಡುವಂಥ ಆಶೀರ್ವಾದಗಳು. ನಿನ್ನ ಪಾದಪದ್ಮ ದರ್ಶನಾಕಾಂಕ್ಷಿಯಾಗಿರ್ತಕ್ಕಂಥ ಆಕಾಶರಾಜನಾದ ನಾನು ಕ್ಷೇಮವಾಗಿದ್ದೇನೆ. ನಿನ್ನ ಆಶ್ರಯವನ್ನು ಸದಾ ಬಯಸಿ ಈ ಪತ್ರವನ್ನು ಬರಿತಾ ಇದ್ದೇನೆ. ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿ ದಿವಸ ಶುಕ್ರವಾರದ ದಿವಸ ನಾನು ಪತ್ರ ಬರಿತಾ ಇರೋದು ಚೈತ್ರ ಶುಕ್ಲ ತ್ರಯೋದಶಿ ದಿವಸ ಈ ಪತ್ರವನ್ನು ಬರಿತಾ ಇದ್ದೇನೆ. ಚೈತ್ರ ಶುದ್ಧ ತ್ರಯೋದಶಿ ದಿವಸ ವೈಶಾಖ ಶುದ್ಧ ದಶಮಿ ಭೃಗುವಾರ ನಿನಗೆ ನನ್ನ ಮಗಳನ್ನು ದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ. ನೀನು ದೊಡ್ಡ ಮನಸ್ಸು ಮಾಡಿ ವಿವಾಹ ವಿಧಾನಪೂರ್ವಕವಾಗಿ ಈ ಕನ್ಯಾದಾನವನ್ನು ಸ್ವೀಕಾರ ಮಾಡಬೇಕು. ನನ್ನ ಪೂರ್ವಾಪರ ತಿಳ್ಕೊಳ್ಬೇಕು ಅಂತಿದ್ದರೆ ಶುಕಾಚಾರ್ಯರು ನನ್ನ ಬಗ್ಗೆ ಹೇಳ್ತಾರೆ. ಶುಕೋ ವೇತ್ತಿ ಗುರುರ್ವೇತ್ತಿ ಹೃದಯಂ ಮಮ ಸರ್ವತಃ. ನಮ್ಮ ವಿಚಾರವನ್ನು ಬೃಹಸ್ಪತ್ಯಾಚಾರ್ಯರು ಮತ್ತು ಶುಕಾಚಾರ್ಯರಿಂದ ತಿಳ್ಕೊಳ್ಬೋದು. ನೀನು ಬಂಧುಗಣಗಳಿಂದ ಕೂಡಿಕೊಂಡು ಬಂದು ಸಂತೋಷದಿಂದ ಪಾಣಿಗ್ರಹಣ ಪುರಸ್ಸರವಾದ ಈ ಕನ್ಯಾದಾನವನ್ನು ಸ್ವೀಕಾರ ಮಾಡಬೇಕು ಅಂತ ಇತ್ಯಾಶಿಷಸ್ಸಂತು ಮಹಾನುಭಾವತೆ ಸಮಸ್ತ ಕಲ್ಯಾಣ ಗುಣಾರ್ಣವ ಪ್ರಭೋ ನಿತ್ಯಾಯ ಸತ್ಯಾಯ ಸುಖಸ್ವರೂಪಿಣೆ ಸಮಸ್ತ ಲೋಕ ಪ್ರಭವೇ ಮಹಾತ್ಮನೇ ಅಂತ ಕೊನೆಗೆ ಉಪಸಂಹಾರ ಮಾಡಿ ಸಮಸ್ತ ಕಲ್ಯಾಣ ಗುಣಾರ್ಣವನಾದಂಥ ಪ್ರಭು ನಿನಗೆ ಆಶೀರ್ವಾದಗಳು ಅಂತ ಬರೆದು ಆ ಪತ್ರವನ್ನು ಶುಕಾಚಾರ್ಯರ ಕೈಯಲ್ಲೇ ಕೊಟ್ಟು ಏನಾದರೂ ಮಾಡಿ ಆ ಶ್ರೀನಿವಾಸನನ್ನು ಒಪ್ಪಿಸ್ಕೊಂಡು ಬಾ. ನೀನು ನನ್ನ ಮಗಳಂತೂ ಸಂಪೂರ್ಣ ಮನಸ್ಸಿಟ್ಟುಕೊಂಡಿದ್ದಾಳೆ, ಅದರಿಂದಲೇ ಅಸ್ವಸ್ಥಳಾಗಿದ್ದಾಳೆ, ಆ ವರ ಒಪ್ಪಿರಬೇಕು. ನೀನು ಹೋಗಿ ಎಷ್ಟು ಬೇಕಾದರೂ ಕೊಡ್ತೇನೆ ಶ್ರೀನಿವಾಸನಿಗೆ, 10,000 ರೂಪಾಯಿ ಕೊಡ್ತೇನೆ ಅವನ ಅಪೇಕ್ಷೆ ಪಟ್ಟರೆ. ಅದು ಕಡಿಮೆ ಅಂತ ಅನಿಸಿದರೆ 1 ಲಕ್ಷ ಕೊಡ್ತೇನೆ. ಅದೂ ಕಡಿಮೆ ಅಂತ ಅನಿಸಿದರೆ 1 ಕೋಟಿ ವರಹಗಳನ್ನು ಕೊಡ್ತೇನೆ. ಅದೂ ಕಡಿಮೆ ಅಂತ ಅನಿಸಿದರೆ 10 ಕೋಟಿ ನಾಣ್ಯಗಳನ್ನು ಕೊಡ್ತೇನೆ, ಬಂಗಾರದ ನಾಣ್ಯ. ಅದೂ ಕಡಿಮೆ ಆದರೆ ಸರ್ವಸ್ವವನ್ನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಆ ಶ್ರೀನಿವಾಸ ಪದ್ಮಾವತಿಯನ್ನು ಸ್ವೀಕಾರ ಮಾಡಬೇಕು. ಇಷ್ಟು ಸಾಧನೆ ಮಾಡಿಕೊಂಡು ಬರ್ರಿ ಶುಕಾಚಾರ್ಯರೇ. ಆ ಶ್ರೀನಿವಾಸ ಏನು ಅಪೇಕ್ಷೆ ಪಟ್ಟರೆ ನಾನು ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ಕಳಿಸಿದಾಗ ಶುಕಾಚಾರ್ಯರು ಆ ಪತ್ರ ತಗೊಂಡು ವೆಂಕಟಾಚಲಕ್ಕೆ ಬಂದರು. ಶ್ರೀನಿವಾಸ ಕಾಯ್ತಾ ಇದ್ದ. ಬಕುಲಾದೇವಿ ಇನ್ನೂ ಬಂದಿಲ್ಲ, ಹೋದವಳು. ಶುಕಾಚಾರ್ಯ ಬಂದಾಯಿತು. ನಿಶ್ಚಯಿತಾಂಬೂಲದ ಪತ್ರ ತಗೊಂಡು ಶುಕಾಚಾರ್ಯ ಬಂದರು. ಬಂದ ಕೂಡಲೇ ಶ್ರೀನಿವಾಸ ಕೇಳಿದ, ಶುಕ ಹಣ್ಣೋ ಕಾಯಿಯೋ ಅಂತ ಕೇಳಿದ್ನಂತೆ. ಕಾಯಿನ ಹಣ್ಣ ಅಂತ ಕೇಳ್ತಾನೆ. ಯಾಕೆಂದರೆ ಈ ದಾಳಿಂಬ್ರೆ ಅದು ಹಣ್ಣಾಗೋದು ಇನ್ಯಾರಿಗೂ ಗೊತ್ತಾಗೋದಿಲ್ಲಂತೆ. ಮೊದಲು ಗೊತ್ತಾಗೋದು ಗಿಳಿಗೆ. ಅದು ಬಂದು ಬಾಯಿ ಹಾಕಿತು ಅಂತಂದರೆ ದಾಳಿಂಬೆ ಹಣ್ಣಾಗಿದೆ ಅಂತ ಅರ್ಥ. ಅದು ಅಂಥ ವಿಚಿತ್ರ. ಆ ಪಕ್ವವಾದ ಫಲವನ್ನು ಕಂಡುಹಿಡಿಯುವ ಶಕ್ತಿ ಭಗವಂತ ಗಿಳಿಗಿಟ್ಟಿದ್ದಾನಂತೆ. ಒಂದೊಂದು ಪ್ರಾಣಿಗೆ ಒಂದೊಂದು ಶಕ್ತಿ ಇಟ್ಟಿದ್ದಾನೆ, ಒಂದೊಂದು ಪಕ್ಷಿಗೆ ಒಂದೊಂದು ಶಕ್ತಿ. ನಾನಾ ಬಹುಚಿತ್ರ ಜಗದ್ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂದು ಶ್ಲೋಕ ಬ್ರಹ್ಮಾಂಡ ಪುರಾಣದ್ದು. ಮೀನು ತನ್ನ ಮರಿಯನ್ನು ಹೇಗೆ ಬೆಳೆಸ್ತದೆ ಅಂತಂದರೆ, ಮರಿಯನ್ನು ಹಾಕ್ತದೆ ನೀರಿನಲ್ಲಿ. ಅದು ಹಾಲು ಕುಡಿಸೋದಿಲ್ಲ, ಏನಿಲ್ಲ, ಅಂಥ ಹಾಲಿನ ಅಂಗರಚನೆಯೇ ಇಲ್ಲ ಮೀನಲ್ಲಿ. ಆದರೆ ಹೇಗೆ ಬದುಕಿಸ್ತದೆ, ಸುಮ್ಮನೆ ನೋಡಿ ನೋಡಿ ಬದುಕಿಸ್ತದೆ. ಆ ತಾಯಿ ಮೀನು ಮರಿಯನ್ನು ದೃಷ್ಟಿ ಕೊಟ್ಟು ನೋಡ್ತಾ ಇರ್ತದೆ, ಅದು ಬೆಳೀತಾ ಹೋಗ್ತದಂತೆ. ಆಯ್ತು, ಅದು ದೊಡ್ಡದಾದ್ಮೇಲೆ ಮುಗೀತು, ಇದು ತಾನು ಸ್ವತಂತ್ರ ಆಗ್ತದೆ. ಆಮೆ ಹೇಗೆ ಅಂತಂದರೆ, ಇದು ಭಗವಂತನ ಸೃಷ್ಟಿ ಹೇಳ್ತಿದ್ದೀನಿ. ಆಮೆ ಕೆಲಸ, ಅದು ಮೊಟ್ಟೆ ಇಡ್ತದಂತೆ. ಮೊಟ್ಟೆ ಇಟ್ಟು ಎಲ್ಲೋ ಹೋದ್ಮೇಲೆ ಮತ್ತೆ ಈ ಕಡೆ ತಲೆ ಹಾಕೋದಿಲ್ಲ. ಅದು ಆ ಮೊಟ್ಟೆಯಿಂದ ಮರಿ ತಾನಾಗೇ ಬರ್ತದೆ. ಅದು ಬದುಕೋದು ಹೇಗೆ ಅಂತಂದರೆ, ಎಲ್ಲೋ ಹೋದಂಥ ತಾಯಿ ಆಮೆ ಯೋಚನೆ ಮಾಡ್ತಿರ್ತದಂತೆ, ನಾನೊಂದು ಮೊಟ್ಟೆ ಇಟ್ಟಿದ್ದೀನಿ ಅಂತ ದಿನ ಯೋಚನೆ ಮಾಡ್ತಿರ್ತದಂತೆ. ಇದು ಬೆಳೀತಾ ಹೋಗ್ತದಂತೆ. ಅದೇನಾದರೂ ತಾಯಿ ಇದನ್ನು ಮರಿತು ಅಂತಂದರೆ ಅದು ಸತ್ತು ಹೋಗ್ತದೆ. ಮೀನು ತನ್ನ ಮರಿಯನ್ನು ನೋಡೋದು ಬಿಡ್ತು ಅಂತಂದರೆ ಅದು ಸತ್ತು ಹೋಗ್ತದಂತೆ. ದರ್ಶನಾತ್ ಧ್ಯಾನ ಸಂಸ್ಪರ್ಶಾತ್. ಸಂಸ್ಪರ್ಶ ಅಂದರೆ ನವಿಲು ತನ್ನ ಮರಿಯನ್ನು ಆಗಾಗ್ಗೆ ಅದನ್ನು ಆಲಿಂಗನ ಮಾಡಿಕೊಂಡು ಶಾಖ ಕೊಡಬೇಕಂತೆ, ಬೆಳೀತಾ ಹೋಗ್ತದೆ. ಅಷ್ಟೇ, ಮುಟ್ತಾ ಇದ್ದರೆ ಸಾಕಂತೆ. ಮುಟ್ಟಿ ಸ್ಪರ್ಶ ಮಾಡಿದರೆ ಅದರಿಂದ ಬೆಳೀತದೆ. ಆ ಸ್ಪರ್ಶದಲ್ಲಿ ಆ ಶಕ್ತಿ ಇದೆ ಅಂತ. ಮನುಷ್ಯರಲ್ಲೂ ಇದೆ. ತುಂಬ ನೊಂದಿರ್ತಾರಲ್ಲ, ದುಃಖಪಟ್ಟಿರ್ತಾರಲ್ಲ,
ಅಂಥ ಹುಡುಗರು ಯಾರಾದರೂ ಇದ್ದರೆ ಅವರನ್ನು ತಬ್ಬಿಕೊಂಡು ಬೆನ್ನಿನ ಮೇಲೆ ಕೈ ಹಾಕಿ ಚಪ್ಪರಿಸಿದರೆ ಅಷ್ಟರಲ್ಲೇ ಅವರಿಗೆ ಚೈತನ್ಯ ಬಂದ್ಬಿಡ್ತದೆ. ಅಥವಾ ಪರೀಕ್ಷೆಗೆ ಹೋಗೋ ಹುಡುಗ ಇರ್ತಾನೆ, SLC ಹೊರಟಿರ್ತಾನೆ, ಅಪ್ಪ SLC ಪರೀಕ್ಷೆ ಇವತ್ತು ಫಸ್ಟ್ ಪೇಪರ್ ಹೋಗಿ ಬರ್ತೀನಿ ಅಂತ, ಉದ್ಧಾರ ಆಗುತ್ತೆ SLC, ಹೋಗು ದೇವರೇ ಗತಿ ಹಿಂಗಂದರೆ. ನೀನು ಬರೆದ್ರೆ SLC ಉದ್ಧಾರ ಆಯಿತು, ಹೋಗು, ಏನು ಬರಿತೀಯೋ ಬರಿ ಅಂದ್ಬಿಟ್ರೆ ಏನರ್ಥ? ಅದನ್ನು ಅವನು ಬೆನ್ನಿನ ಮೇಲೆ ಕೈ ಹಾಕಿ ಧಾರಾಳವಾಗಿ ಬರಿ, ಯೋಚನೆ ಮಾಡಬೇಡ ಅಂತ ಒಂದಿಷ್ಟು ಬೆನ್ನು ತಟ್ಟಿದರೆ ಎಷ್ಟು ಉತ್ಸಾಹ ಬರ್ತದೆ ಅವನಿಗೆ. ಆ ಸ್ಪರ್ಶ ಹಾಗಿರ್ತದಂತ. ನವಿಲಿನಲ್ಲಿ ವಿಶೇಷ ಅದು. ದರ್ಶನಾತ್, ದೃಷ್ಟಿನೂ ಹಾಗೆ. ಒಳ್ಳೆ ದೃಷ್ಟಿ ಹಾಕಿದರೆ ಬರೋಲ್ಲ, ಕೆಟ್ಟ ದೃಷ್ಟಿಯಿಂದ ಮಕ್ಕಳನ್ನು ನೋಡ್ರಿ, ಹತ್ತಿರ ಬಂದರೆ ಕೇಳಿ. ಆಮೇಲೆ ಆ ಒಳ್ಳೆಯ ದೃಷ್ಟಿ, ಆ ಒಳ್ಳೆಯ ಸ್ಪರ್ಶ, ಆಮೇಲೆ ಯೋಚನೆ. ಪಾಂಡವರು ವನವಾಸಕ್ಕೆ ಹೋದರು. ಎಷ್ಟೋ ದಿವಸ ಆದಮೇಲೆ ಕೃಷ್ಣ ಬಂದ. ವನವಾಸಕ್ಕೆ ಹೋಗುವಾಗಲೂ ಇದ್ದಿಲ್ಲ, ಜೂಜಾಟ ಆಡುವಾಗಲೂ ಇದ್ದಿಲ್ಲ. ಅದರಲ್ಲೆಲ್ಲ ಭಾಳ ಬುದ್ಧಿವಂತ ಅವನು. ತಾನಿದ್ದು ಹಿಂಗಾಯಿತು ಅಂತ ಅನಿಸ್ಕೊಳ್ಳೋದಿಲ್ಲ. ಹಿಂಗೇನಾದರೂ ಆಗೋದಿದ್ದರೆ ಅಲ್ಲಿ ಗೈರ್ಹಾಜರು ಎಲ್ಲ ಗೈರ್ಹಾಜರು ಮಾಡಿಬಿಟ್ಟ. ಜೂಜಾಟ ಆಡುವಾಗ ಇದ್ದಿಲ್ಲ, ವನವಾಸಕ್ಕೆ ಹೋಗುವಾಗ ಇದ್ದಿಲ್ಲ, ಎಲ್ಲ ಹೋದ ಮೇಲೆ ಮಧ್ಯದಲ್ಲಿ ಬಂದ. ವನವಾಸದ ಮಧ್ಯದಲ್ಲಿ ಪಾಪ ಬಂದು ಕೇಳಿದೆ, ಹೇಗಿದ್ದೀರಿ ಏನು ಅಂತ ಕೇಳಿದ್ನಂತೆ ಧರ್ಮರಾಜನ. ಧರ್ಮರಾಜ ಹೇಳ್ತಾನೆ, ಚೆನ್ನಾಗೇ ಇದ್ದೀವಿ ಅಂತಂದು. ನಾವು ಕಾಡಿನಲ್ಲಿದ್ದರೂ ಚೆನ್ನಾಗಿರ್ತೀವಿ, ಯಾಕೆ ಅಂದರೆ ನೀನು ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತೀಯಲ್ಲ, ಅಷ್ಟೇ ಸಾಕು ಅಂತ ಧರ್ಮರಾಜ. ಸ್ನೇಹಪೂರ್ಣೇನ ಮನಸ ಎನ್ನ ಸ್ಮರಸಿ ಕೇಶವ. ಸ್ನೇಹಪೂರ್ಣವಾದ ಮನಸ್ಸಿನಿಂದ ನಮ್ಮವರೊಬ್ಬರು ಇದ್ದಾರೆ ಅಂತ ನೀನು ಯೋಚಿಸ್ತೀಯಲ್ಲ, ತೇನ ಜೀವಾಮಹೇ ವಯಂ, ಅದೇ ನಮ್ಮ ಬದುಕಿಗೆ ಕಾರಣ ಅಂತ. ಹಾಗೆ ಆ ದೃಷ್ಟಿ, ಅದರಲ್ಲೆಲ್ಲ ಬಹುಚಿತ್ರ ಜಗದ್ಬಹುಧಾಕರಣ, ಭಾಳ ವಿಚಿತ್ರ ಶಕ್ತಿ. ಒಂದಕ್ಕೆ ದೂರದರ್ಶನ ಶಕ್ತಿ, ಒಂದಕ್ಕೆ ದೂರ ಶ್ರವಣ ಶಕ್ತಿ. ಪ್ರಾಣಿಗಳಲ್ಲಿ ನಾಯಿ ಇರ್ತದೆ, ಸುಮ್ಮನೆ ಒಂದು ಸೂಜಿ ಕೆಳಗೆ ಬಿದ್ದರೆ, ಒಂದು ಗೋಲಿ ಕೆಳಗೆ ಬಿದ್ದರೆ ಎಚ್ಚರಾಗಿ ಬಿಡ್ತದಂತ ನಾಯಿ. ಅಷ್ಟು ಬೇಗ ಎಚ್ಚರಾಗುವ ಶಕ್ತಿ ಉಂಟು. ಮನುಷ್ಯರಿಗೆ ನಗಾರಿ ಹೊಡೆದ್ರೂ ಎಚ್ಚರಾಗೋದಿಲ್ಲ. ಬೆಳಗ್ಗೆ ಏನು ಮಾಡಿದ್ರು, ಕೆಲವು ಕಡೆ ನೋಡಬೇಕು, ರಾತ್ರಿ ಬಾಗಿಲು ಬಡಿದು ಫೋನ್ ಮಾಡಿದರೂ ಆಗೋದಿಲ್ಲ. ಅಂಥ ನಿದ್ದೆ ಹೊಡಿತಿರ್ತಾರೆ ಹುಡುಗರು, ಏನು ಮಾಡಿದರೂ ಎದ್ದೇಳೋದು. ನಾಯಿ ಹಾಗಲ್ಲಂತೆ, ಸುಮ್ಮನೆ ಶಬ್ದ ಆದರೂ ಸಾಕು ಅಷ್ಟು ಬೇಗ ಹೇಳ್ತದಂತೆ, ಮತ್ತೆ ಮಲ್ಕೊಳ್ತದೆ, ಅಷ್ಟು ಬೇಗ ಹೇಳ್ತದೆ ಮತ್ತೆ ಮಲ್ಕೊಳ್ತದೆ. ಅಂಥ ವಿಚಿತ್ರ ಶಕ್ತಿ ಇಟ್ಟಿದ್ದಾನಂತೆ ನಾಯಿಗೆ. ಹೀಗೆ ಪ್ರತಿಯೊಂದು ಪ್ರಾಣಿಯಲ್ಲಿ ನೋಡಬೇಕು. ಪುರಾಣಗಳಲ್ಲೆಲ್ಲ ಬರ್ತದೆ, ಅಲ್ಲಲ್ಲಿ ಹೇಳ್ತಿರ್ತಾರೆ ಇದನ್ನು. ಮರಗಳಲ್ಲಿ ವಿಚಿತ್ರ ಶಕ್ತಿ, ಮಣ್ಣಿನಲ್ಲಿ ವಿಚಿತ್ರ ಶಕ್ತಿ, ನೀರಿನಲ್ಲಿ ಶಕ್ತಿ. ಒಂದೊಂದು ನೀರು ಕುಡಿದ್ರೆ ಒಂದೊಂದು ರೀತಿ ಪರಿಣಾಮ ಆಗ್ತದಂತೆ. ಕಾವೇರಿ ನೀರು ಭಕ್ತಿಯನ್ನು ಕೊಡ್ತಕ್ಕಂಥ ನೀರು ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಅದರಲ್ಲಿ ಆ ಕಾವೇರಿ ನೀರಿನಲ್ಲಿ ಭಕ್ತಿ ಕೊಡ್ತಕ್ಕಂಥ ಶಕ್ತಿ ಇದೆಯಂತ. ಹೀಗೆ ಬಹಳ ವಿಚಿತ್ರ ಇದೆ ಒಂದೊಂದು ನೀರು. ಈ ಸ್ವಾಮಿ ಪುಷ್ಕರಣಿ ಎಂಥ ವಿಚಿತ್ರ ಸ್ವಾಮಿ ಪುಷ್ಕರಣಿ ಇದ್ದು ಅಂದರೆ, ಅಲ್ಲಿ ಬರ್ತದೆ, ಪುರಾಣದಲ್ಲೇ ಇದೆ. ಸ್ವಾಮಿ ಪುಷ್ಕರಣಿ ಎನ್ನುವುದು ತ್ರಿಕೋಟಿ ತೀರ್ಥಜಾತಾನಾಂ ಜನ್ಮಭೂಮಿ ರೀತಿ ಶ್ರುತ. 3 ಕೋಟಿ ತೀರ್ಥಗಳಿಗೆ ತವರು ಭೂಮಿ ಇದ್ದ ಹಾಗೆ ಸ್ವಾಮಿ ಪುಷ್ಕರಣಿ ಅಂತೆ. ಎಂಥ ವಿಚಿತ್ರ ಶಕ್ತಿ ಇದೆ ಅಂತಂದರೆ, ಒಂದು ಘಟನೆ ನಡೀತು. ಕಶ್ಯಪ ಅಂತ ಒಬ್ಬ ಬ್ರಾಹ್ಮಣ, ಅವನು ಕಶ್ಯಪ ಋಷಿಗಳಲ್ಲ, ಒಬ್ಬ ಬ್ರಾಹ್ಮಣ. ಅವನೊಂದು ರಾಜದ್ರೋಹ ಮಾಡಿದ. ರಾಜದ್ರೋಹ ಅಂದರೆ ಬೇರೇನಲ್ಲ, ಅವನಿಗೆ ಆ ಕಶ್ಯಪ ಅನ್ನೋ ಬ್ರಾಹ್ಮಣನಿಗೆ ಹಾವು ಕಚ್ಚಿದರೆ ಔಷಧ ಹಾಕ್ಲಿಕ್ಕೆ ಗೊತ್ತಿತ್ತು. ಮಂತ್ರ ಹಾಕ್ತಿದ್ದಂತೆ, ಹಾವಿನ ವಿಷ ತೆಗಿತಿದ್ದಂತೆ. ಪರೀಕ್ಷಿತ ರಾಜನಿಗೆ ತಕ್ಷಕ ಹಾವು ಕಚ್ಚೋ ಸಮಯ ಅದು ಗೊತ್ತಿತ್ತು ಇವನಿಗೆ. 7 ದಿವಸಕ್ಕೆ ತಕ್ಷಕ ಕಚ್ಚುತ್ತದೆ, ಪರೀಕ್ಷಿತ ರಾಜ ಸಾಯ್ತಾನೆ ಅಂತ ಆ ಕಶ್ಯಪನಿಗೆ ಗೊತ್ತಿತ್ತು. ಇವನು ಮುದ್ದಾಮ ಹಾವು ಕಚ್ಚಿ ಸತ್ತಾಗ ಬದುಕಿಸಲಿಕ್ಕೆ ಅಂತ ಹೊರಟಿದ್ದ. ಯಾಕೆಂದರೆ ರಾಜನ ಬದುಕಿಸಿದರೆ ಅವರ ಮಕ್ಕಳಿಂದ ಬೇಕಾದಷ್ಟು ಹಣ ಸಿಗ್ತದೆ ಅಂತ ಹೊರಟಿದ್ದ. ದಾರಿಯಲ್ಲಿ ತಕ್ಷಕ ಸಿಕ್ಕಿಬಿಟ್ಟ. ಅಲ್ಲಿ ಹೋಗೋದ್ರೊಳಗೆ ತಕ್ಷಕನ ಭೇಟಿ ಆಯಿತು, ಪರಿಚಯ ಆಯಿತು. ಯಾರು ನೀನು? ನಾನು ತಕ್ಷಕ ಅಂತ ಅವನಂದ. ನಾನು ಪರೀಕ್ಷಿತ ರಾಜನ ಕಚ್ಚಲಿಕ್ಕೆ ಹೊರಟಿದ್ದೀನಿ ಅಂತೆಲ್ಲ ಹೇಳ್ಕೊಂಡ. ಇವರು ಪರೀಕ್ಷೆ ಮಾಡಿದರು, ಒಂದು ಮರಕ್ಕೆ ಕಚ್ಚಿತು, ಆ ತಕ್ಷಕ ಕಚ್ಚಿತು, ಮರ ಸತ್ತೋಯಿತು. ತಕ್ಷಕರು ಇವನು ಕಶ್ಯಪ ಬ್ರಾಹ್ಮಣ ಬದುಕಿಸಿದಂತೆ. ಬದುಕಿಸಿದ ಮರವನ್ನು, ಸತ್ತು ಹೋದ ಮರವನ್ನು ಹಾವು ಕಚ್ಚಿದಾಗ ಮರ ಸತ್ತಿತು, ಆ ಮರ ಬದುಕಿಸಿದ. ಆಮೇಲೆ ಕನ್ಫರ್ಮ್ ಆಯಿತು ಆ ತಕ್ಷಕನಿಗೆ, ನಾನು ಕಚ್ಚಿದ್ರೂ ಉಪಯೋಗ ಇಲ್ಲ. ಯಾಕೆ? ತಕ್ಷಕ ಇವನು ಪರೀಕ್ಷಿತ ರಾಜ ಸತ್ತರೂ ಕೂಡ ಈ ಕಶ್ಯಪ ಅನ್ನೋ ಬ್ರಾಹ್ಮಣ ಬದುಕಿಸ್ತಾನೆ, ಹಾಗಾದ್ರೆ ನಾನು ಕಚ್ಚಿ ಏನು ಉಪಯೋಗ ಅಂಥೇಳಿ ಆ ಕಶ್ಯಪ ಅನ್ನೋ ಬ್ರಾಹ್ಮಣನಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸಿದ್ನಂತೆ. ನೀನೇನು ಮಾಡಿದ್ರು ಅವ್ನು ಬದುಕಿಸ್ಲಿಕ್ಕೆ ಹೋಗಬೇಡ, ನಿನಗೆ ಬದುಕಿಸಿದ್ರೆ ಆಗೋ ಲಾಭ ಏನು? ಅವ್ರ ಮಕ್ಕಳು ದುಡ್ಡು ಕೊಡ್ತಾರೆ, ನಾನೇ ಕೊಡ್ತೀನಿ ಅಂತಂದು. ಅವ್ರು ಎಷ್ಟು ಕೊಡ್ತಾರೋ ಅದ್ರ ಡಬಲ್ ಕೊಡ್ತೀನಿ, ತೊಗೊಂಡು ಹೋಗು. ಏನು ವಿಧಿ ಅಲ್ಲ, ಸಾವು ಇತ್ತು ಅಂತಂದರೆ ಯಾರಿಗೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅವನು ದುಡ್ಡು ತೊಗೊಂಡ, ವಾಪಸ್ ಹೋಗ್ಬಿಟ್ಟು ದುಡ್ಡು ಬಂತಲ್ಲ, 2ರಷ್ಟು ದುಡ್ಡು ಬಂತು ಅಂತ ಹೋದ. ಆಮೇಲೆ ತಕ್ಷಕ ಕಚ್ಚಿದ. ಪರೀಕ್ಷಿತ ರಾಜ ಸತ್ತ. ಅವನು ಸತ್ತ. ಆದರೆ ಈ ಕಶ್ಯಪ ಅನ್ನೋ ಬ್ರಾಹ್ಮಣನಿಗೆ ಅವತ್ತಿನಿಂದ ಊಟ ಇಲ್ಲ, ನಿದ್ದೆ ಇಲ್ಲ, ಏನು ಮನಸ್ಸಿಗೆ ಸಮಾಧಾನನೇ ಇಲ್ಲ. ಯಾಕೆಂದರೆ ದುಡ್ಡು ತಗೊಂಡು ನಾನು ವೃತ್ತಿದ್ರೋಹ ಮಾಡಿದೆ,
ನಾನು ಮಂತ್ರ ಹಾಕುವವನು ಹಾವು ಕಚ್ಚಿದರೆ ಅವನು ಕೊಟ್ಟಂಥ ಹಣಕ್ಕೋಸ್ಕರ ಒಬ್ಬ ಪರೀಕ್ಷಿತ ರಾಜನನ್ನು ಪಾಂಡವರ ಮೊಮ್ಮಗನನ್ನು ಸಾಯಿಸೋ ಹಾಗೆ ಮಾಡಿಬಿಟ್ನಲ್ಲ. ನಾನು ಕೊಲ್ಲಿಲ್ಲ, ಆದರೆ ಅವನು ಸಾಯಲಿಕ್ಕೆ ನಾನು ಕಾರಣ. ಬದುಕಿಸ್ಬೋದಾಗಿತ್ತು. ವೃತ್ತಿದ್ರೋಹ. ಪಾಂಡವರ ಮೊಮ್ಮಗ ಬೇರೆ ಪರೀಕ್ಷಿತ ರಾಜ, ಅಂಥವನು ಸತ್ನಲ್ಲ. ಈ ಪಾಪ ನನಗಂಟಿತು ಅಂತ ಅವನಿಗೆ ಆ ಪಾಪ ಪ್ರಜ್ಞೆಯಿಂದ ನಿದ್ದೆ ಇಲ್ಲ, ಊಟ ಇಲ್ಲ, ದಿನೇ ದಿನೇ ಕೃಷನಾಗ್ತಿದ್ದಾನೆ. ಎಲ್ಲರೂ ಕೇಳ್ತಿದ್ದಾರೆ, ಯಾಕೆ ಹಿಂಗಾಗ್ತಿದ್ದೀರಿ, ತುಂಬ ತಳಗಾಗ್ತಿದ್ದೀರಿ. ಹೇಳಲಿಕ್ಕಿಲ್ಲ, ಮತ್ತು ಹಿಂಗೆ ಮಾಡಿದ್ದೀನಿ ಅಂತ ಹೇಳೋ ಹಾಗಿಲ್ಲ. ಕೊನೆಗೊಬ್ಬರು ಶಾಂಡಿಲ್ಯ ಅನ್ನೋ ಋಷಿಗಳನ್ನು ಕೇಳ್ತಾನೆ, ಈ ಚಿಂತೆ ನನ್ನನ್ನು ಕೊರಗ್ತಿದೆ, ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಇದು ರಾಜದ್ರೋಹ, ಇದು ರಾಜದ್ರೋಹ, ವೃತ್ತಿದ್ರೋಹನೂ ಹೌದು. ಹಣ ತೊಗೊಂಡು ಒಬ್ಬನ ಬದುಕಿಸಬೇಡ ಅಂತಂದ್ರೆ ಏನರ್ಥ? ಹಣ ತೊಗೊಂಡು ಬದುಕಿಸಲಿಕ್ಕಿರೋದನ್ನು ಬಿಟ್ಟುಬಿಟ್ರೆ ಅದಕ್ಕೆ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರಂತೆ, ಇದು ನಿನ್ನ ಮನಸ್ಸಿನಲ್ಲಿ ಕೊರಿತಾ ಇದೆ ಈ ಚಿಂತೆ, ಅದಕ್ಕೆ ನಿನಗೆ ಊಟ ನಿದ್ದೆ ಯಾವುದೂ ಆಗ್ತಾ ಇಲ್ಲ. ತಿರುಪತಿಗೆ ಹೋಗಿ, ಬೆಟ್ಟಕ್ಕೆ ಹೋಗಿ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡು. ಆ ಸ್ವಾಮಿ ಪುಷ್ಕರಣಿ ಸ್ನಾನದಿಂದ ನೀನು ಮಾಡಿದ ಈ ಪಾಪ ಮರ್ತೋಗ್ತದೆ ನಿನಗೆ ಅಂದ್ರಂಥವ್ರು. ಮರ್ತೋಗ್ತದೆ, ತಾನಾಗೆ ತಲೆಯಿಂದ ದೂರ ಆಗ್ತದೆ. ಆಮೇಲೆ ನಿನಗೆ ಊಟ ಸೇರ್ತದೆ, ಎಲ್ಲ ಸೇರ್ತದೆ, ಹೋಗು. ಆಮೇಲೆ ಬಂದು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದನಂತೆ. ಸ್ನಾನ ಮಾಡಿದರೆ ಕಾಲಕ್ರಮೇಣ ಅದು ಮರ್ತೇ ಹೋಯ್ತಂತವ್ನು. ಮರ್ತೆ ಹೋಗಿ ಮೊದಲಿನಂತೆ ಆದನಂತೆ. ಅಂದರೆ ಎಂಥ ಒಂದು ಮನಸ್ಸಿನ ಮೇಲೆ ಪರಿಣಾಮ ಮಾಡುವಂಥ ಶಕ್ತಿ ಆ ಸ್ವಾಮಿ ಪುಷ್ಕರಣಿಗಿದೆ, ಆ ನೀರಿಗಿದೆ. ಭಕ್ತಿ ಕೊಡೋದು ಅಂದರೂ ಅದೇನೇ ಅಲ್ವಾ? ಕಾವೇರಿ ಭಕ್ತಿ ಕೊಡ್ತಾಳೆ, ಕಾವೇರಿ ನದಿ ಅಂದರೆ ಏನರ್ಥ? ಮನಸ್ಸಿನಲ್ಲಿ ಭಕ್ತಿ ಉಂಟಾಗ್ತದಂತೆ. ಇಂಥ ದುರ್ವಿಚಾರ, ಪಾಪ ಮಾಡಿದೆ ನಾನು ಅನ್ನೋ ಪಾಪ ಪ್ರಜ್ಞೆ ದೂರ ಆಯ್ತಂತೆ ಮನಸ್ಸಿನಿಂದ. ಇಂಥ ಎಷ್ಟೋ ಕಡೆ ಹೀಗಾಗ್ತದೆ. ಬೇರೆ ಯಾರೋ ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ ಏನು ಮಾಡ್ತಾರೆ? ಫೀಸ್ ತೊಗೋತಾರೆ, ಮುಂದೆ ಮರೀರಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಚಿಂತೆ ಮಾಡಿಬಿಡಿ, ಮರ್ತು ಬಿಡಿ ಅಂತ. ಎಷ್ಟೋ ಕಡೆ ಹಾಗೆ ಹೇಳೋದು, ಎಲ್ಲ ಮರ್ತು ಬಿಡಬೇಕು ನೀವು ಅಂತ. ಹಾಗೆಲ್ಲ ಮರ್ತು ಬಿಡಬೇಕು, ನಮ್ಮ ಕೈಯಲ್ಲಿರೋದಾ? ಮರ್ತು ಬಿಡಲಿಕ್ಕೆ ತಾನಾಗೆ ಬರ್ತಿರ್ತದೆ ಅದು ನೆನಪು. ಮರ್ತು ಬಿಡಿ ಅಂತಂದರೆ ಅದಕ್ಕೆ ಆ ಸ್ವಾಮಿ ಪುಷ್ಕರಣಿ ನೀರಿಗೆ ಆ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಂಥ ವಿಚಿತ್ರ ಭಗವಂತನ ಸೃಷ್ಟಿ. ನೆಲದ ಗುಣ ಅಂತಾರೆ, ಒಂದೊಂದು ಮರದ ಗುಣ. ಕೆಲವು ಮಣೆ ಮೇಲೆ ಕೂತ್ರೆ ಧ್ಯಾನಕ್ಕೆ ಅದಕ್ಕೆ ಇಂಥ ಆಸನ ಹಾಕೋಬೇಕು ಅಂತ ಹೇಳ್ತಾರೆ. ಒಳ್ಳೆ ಚೇಲ, ಅಜಿನ, ಇದು ಕೃಷ್ಣಾಜಿನ, ಅದರಲ್ಲೂ ಭಾರಿ ವಿಚಿತ್ರ. ಕೃಷ್ಣಾಜಿನದಲ್ಲಿ ಕೂತರೆ ಬುದ್ಧಿ ಚುರುಕಾಗ್ತದಂತೆ. ಪಾಠ ಅರ್ಥ ಆಗದೆ ಇರೋರು ಸುಮ್ಮನೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕೊಡೋದಕ್ಕಿಂತ ಕೃಷ್ಣಾಜಿನದ ಮೇಲೆ ಕೂತರೆ ಬುದ್ಧಿ ಚುರುಕಾಗಿ ಅರ್ಥ ಆಗ್ತದಂತೆ. ಕೃಷ್ಣ ಈಗೇನೋ ಪ್ರೊಹಿಬಿಷನ್ ಅಂತ ಅದನ್ನು ತಡೆದು ಬಿಟ್ಟಿದ್ದಾರೆ. ಕೃಷ್ಣಾಜಿನ ಹಿಂದೆಲ್ಲ ಕೊಡ್ತಿದ್ರು, ಕೃಷ್ಣಾಜಿನದಲ್ಲಿ ಕೊಡ್ತಿದ್ರು. ಯಾಕೆಂದರೆ ಎಲ್ಲ ಅರ್ಥ ಆಗ್ತಿತ್ತು, ಗುರುಗಳು ಹೇಳಿದ್ದು. ಸನ್ಯಾಸಿಗಳೆಲ್ಲ ಹುಲಿ ಚರ್ಮದ ಮೇಲೆ ಕೊಡಬೇಕಂತ, ಬದುಕಿದ್ದಲ್ಲ ಸತ್ತದ್ದು. ಯಾಕೆ ಅಂದರೆ ಹುಲಿ ಚರ್ಮದ ಮೇಲೆ ಕೂತ್ರೆ ವೈರಾಗ್ಯ ಬರ್ತದಂತೆ. ಅದಕ್ಕೆ ಸನ್ಯಾಸಿಗಳಿಗೆ ಅದು ಮುಖ್ಯ, ವೈರಾಗ್ಯ ಬರಬೇಕಲ್ಲ. ಅದಕ್ಕೋಸ್ಕರ ಹುಲಿ ಚರ್ಮ, ಅದು ಹುಲಿ ಕ್ರೂರ, ಅದ್ರ ಚರ್ಮದ ಮೇಲೆ ಕೂತರೆ, ವ್ಯಾಘ್ರ ಚರ್ಮದ ಮೇಲೆ ಕೂತರೆ ವೈರಾಗ್ಯ ಬರ್ತದಂತೆ. ಕೃಷ್ಣಾಜಿನೇ ಜ್ಞಾನಸಿದ್ಧಿ. ಬರೇ ಮರದ ಮೇಲೆ ಕೂತರೆ, ಮರದ ಮಣೆ ಮೇಲೆ ಕೂತರೆ ದೌರ್ಭಾಗ್ಯ ಬರ್ತದಂತೆ. ಅದಕ್ಕೊಂದು ಬೆಳ್ಳಿದು ಹಾಕಿರ್ತಾರೆ, ಅದಕ್ಕೊಂದು ಕಮಲ ಹಾಕಿರ್ತಾರೆ. ಹೀಗೆಲ್ಲ ಒಂದೊಂದು ಮರ, ಒಂದೊಂದು ಮಣ್ಣು. ಇದರಲ್ಲಿ ಒಂದು ಕಡೆ ಒಬ್ಬ ಗೃಹಿಣಿ ಗಂಡನಿಗೆ ಹೇಳಿ ಬಹಳ ಒತ್ತಾಯ ಮಾಡಿ ಅಂತೂ ಇಂತೂ ಪುರುಷ ಸೂಕ್ತ ಕಲಿಸಿ, ಯಾರನ್ನೂ ಆಚಾರನ ತಾನೇ ಹುಡುಕಿ ಪುರುಷ ಸೂಕ್ತ ಕಲಿಸಿ ಪೂಜೆ ಶುರು ಮಾಡಿಸಿದ್ಲಂತೆ. ಪೂಜೆ ಶುರು ಮಾಡಿದರು, ಮುಗಿಯೋ ತನಕ ಸಿಡಿ ಸಿಡ್ಕೋದೆ ಅಂತ ಹೆಂಡತಿ ಮೇಲೆ. ಏನಾದರೂ ಸಿಡ್ಕೋದು, ರೇಗೋದು ಮಾಡ್ತಿದ್ರಂತೆ. ಕೊನೆಗೆ ಬಂದು ಒಬ್ಬ ಜ್ಯೋತಿಷ್ಕರನ್ನು ಕೇಳಿಲ್ಲಂತೆ, ನಮ್ಮ ಯಜಮಾನರು ಪೂಜೆ ಏನೋ ಶುರು ಮಾಡಿದರು, ಆದರೆ ಶುರುವಾದಾಗಿಂದ ಘಂಟಾನಾದ ಪ್ರಾರಂಭ ಮಾಡಿದಾಗಿನಿಂದ ಕೊನೆ ಘಂಟಾನಾದ ತನಕ ಬೈಯೋದೇ ಜಾಸ್ತಿ ಮಂತ್ರಕ್ಕಿಂತ. ಅಷ್ಟು ಸಿಡುತ್ತಾರೆ, ರೇಗ್ತಾರೆ. ಅವ್ರು ಹೇಳಿದ್ರಂತೆ ಜ್ಯೋತಿಷ್ಕರು, ಮಣೆ ಚೇಂಜ್ ಮಾಡಿಬಿಡ್ರಿ, ಸರಿ ಹೋಗ್ತದೆ ಅಂದ್ರೆ. ಮಣೆ ಬದಲಾಯಿಸಿಬಿಡ್ರಿ ಅಂದ್ರಂತೆ. ಯಾವುದೋ ಹುಣಸೆ ಮರದ ಮಣೆ ಚೀಪ್ ರೇಟಿಗೆ ಸಿಕ್ತು ಅಂತ ಹುಣಸೆ ಮರದ ಮಣೆ ಮೇಲೆ ಕೂತರೆ ದೆವ್ವ ಇರ್ತದಂತದ್ರು. ಹುಣಸೆ ಮರದಲ್ಲಿ ಹಾಗೆ ಲೆಕ್ಕ. ಅದಕ್ಕೆ ಹಲಸಿನ ಮರ ಅಂತಾರೆ, ಅದು ಪ್ರಶಸ್ತ. ಇಂಥ ಮರ ಆಗಬೇಕು. ಕಲಿ ವೃಕ್ಷ ಅಂತುಂಟು, ಕೆಲವು ವೃಕ್ಷದಲ್ಲಿ ಕಲಿ ಇರ್ತಾನೆ, ಅಂಥದ್ದೆಲ್ಲ ಆಗಬಾರ್ದು. ಹೀಗೆ ಬಹಳ ವಿಚಿತ್ರ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ ಅಂತ ಭಗವಂತನ ವಿಚಿತ್ರ ಸೃಷ್ಟಿಯೇ ಅಂಥದ್ದು. ಶುಕಾಚಾರ್ಯರು ಪತ್ರವನ್ನು ಕೊಟ್ಟು ಶ್ರೀನಿವಾಸ ತಾನೂ ಕೂಡ ತೊಗೊಂಡ್ಮೇಲೆ ತಾನೂ ಪತ್ರ ಬರೆದು ನಾನು ಬಂದು ವೈಶಾಖ ಶುದ್ಧ ದಶಮಿ ದಿವಸ ಸ್ವೀಕಾರ ಮಾಡ್ತೇನೆ ಕನ್ಯಾದಾನವನ್ನು ಅಂತ ಬರೆಯೋದಲ್ಲದೇ ಹೇಳ್ತಾನೆ. ಅದರಲ್ಲಿ ಬರೆದಂತೆ ಶ್ರೀನಿವಾಸ, ಸಾಗರ ಅಂದರೆ ವರುಣದೇವರು ಲಕ್ಷ್ಮೀದೇವಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿ ಹಾಗೆ ಧನ್ಯನಾದನು. ಜನಕ ಮಹಾರಾಜ ಜಾನಕಿಯನ್ನು ಕೊಟ್ಟು ಮದುವೆ ಮಾಡಿ ಹಾಗೆ ಧನ್ಯನಾದನು.
ಅದರಂತೆ ನೀನು ಕೂಡ ನಿನ್ನ ಮಗಳನ್ನು ಕೊಟ್ಟು ಧನ್ಯನಾಗು. ಅದೊಂದು ಬರೀಲಿಲ್ಲ. ಭೀಷ್ಮಕ ರಾಜ ರುಕ್ಮಿಣಿಯನ್ನು ಕೊಟ್ಟು ಹೇಗೆ ಧನ್ಯನಾದನು ಅಂತ ಬರೀಲಿಲ್ಲ. ಅದು ಆಗೋಗಿತ್ತು ನಿಜವಾಗಿಯೂ. ಯಾಕೆಂದರೆ ಭೀಷ್ಮಕ ರಾಜ ಕೊಟ್ಟಿದ್ದಿಲ್ಲ. ಆ ಭೀಷ್ಮಕ ರಾಜನೇ ಆಕಾಶರಾಜ, ಭೀಷ್ಮಕ ರಾಜನೇ ಆಕಾಶರಾಜ, ಆ ರುಕ್ಮಿಣಿ ದೇವಿನೇ ಪದ್ಮಾವತಿ, ಆ ಕೃಷ್ಣನೇ ಶ್ರೀನಿವಾಸ, ಕೃಷ್ಣನೇ ಶ್ರೀನಿವಾಸ. ಆವಾಗ ಭೀಷ್ಮಕ ರಾಜ ಕನ್ಯಾದಾನ ಮಾಡಬೇಕಾಗಿತ್ತು, ಮಾಡಿದ್ದಿಲ್ಲ. ಆ ಮಕ್ಕಳು, ಗಂಡು ಮಕ್ಕಳೆಲ್ಲ ಅವ್ರ ಮಾತು ಕೇಳಿ ಶಿಶುಪಾಲನೆ ಕೊಟ್ಟು ಮದುವೆ ಮಾಡೋದು ಅಂತಾಗಿತ್ತು. ಅದಕ್ಕೆ ಅಪಹರಣ ಮಾಡಿದ್ದ. ಇನ್ನೊಂದು ಚಾನ್ಸ್ ಕೊಟ್ಟ ಭೀಷ್ಮಕ ರಾಜನಿಗೆ, ಇನ್ನೊಂದು ಅವಕಾಶ ಕೊಡ್ತೇನೆ ಅಂತ. ಅವನನ್ನೇ ಆಕಾಶರಾಜನನ್ನಾಗಿ ಹುಟ್ಟಿಸಿ ರುಕ್ಮಿಣಿನೇ ಪದ್ಮಾವತಿಯಾಗಿ ಬಂದಳು, ತಾನೇ ಶ್ರೀನಿವಾಸನಾಗಿ ಬಂದ. ಈಗ ನೀನು ನಿನ್ನ ಮಗಳನ್ನು ಕೊಟ್ಟು ಧನ್ಯನಾಗು ಅಂತ ಪತ್ರ ಬರೆದು ಕಳಿಸಿದ್ದಾನೆ. ಶುಕಾಚಾರ್ಯರು ತೊಗೊಂಡು ಬಂದಮೇಲೆ ಆಮೇಲೆ ಬಕುಲಾದೇವಿ ಬಂದು, ಶುಕಾಚಾರ್ಯ ಪತ್ರ ತೊಗೊಂಡು ಹೋದ ಮೇಲೆ ಬಕುಲಾದೇವಿ ಬಂದು ಹೇಳ್ತಾಳೆ, ಶ್ರೀನಿವಾಸ ಅಂತೂ ಇಂತೂ ನಿನ್ನ ಕೆಲಸ ಸಾಧನೆ ಮಾಡಿಕೊಂಡು ಬಂದೆ, ಎಲ್ಲ ನಿಶ್ಚಯ ಆಗೋಯ್ತು. ನಾನು ಮಾಡಿ ಬಂದೆ ಅನ್ನೋದಕ್ಕಿಂತಲೂ ನಿನ್ನ ಅದೃಷ್ಟ ದೊಡ್ಡದು ಅಂದ್ಲು. ಯಾಕೆಂದರೆ ನಾನು ಹೋಗೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆಗೆ ಯಾವುದೋ ಕೊರವಂಜಿ ಹೋಗಿ ಭವಿಷ್ಯ ಹೇಳಿತ್ತು, ಅದರಿಂದ ಇಷ್ಟ ಆಯಿತು ನೋಡು ಅಂತಾಳೆ. ಆ ಕೊರವಂಜಿ ಇವನೇ, ಅದು ಗೊತ್ತಿಲ್ಲ ಅವಳಿಗೆ. ಯಾವುದೋ ಕೊರವಂಜಿ ಮಾತಿನಿಂದ ಇಷ್ಟೆಲ್ಲ ನಡೆದೋಯ್ತು, ನಿನ್ನ ಅದೃಷ್ಟ ಬಹಳ ದೊಡ್ಡದು. ಶುಕಾಚಾರ್ಯ ಬಂದು ಪತ್ರ ಕೊಟ್ಟಿರಬೇಕಲ್ಲ, ಎಲ್ಲ ಆಯಿತು ವ್ಯವಸ್ಥೆ ಅಂತ ಹೇಳಿದ ಮೇಲೆ ಮುಂದೆ ಏನಾಯಿತು ಅನ್ನೋದು ನಾಳೆ ನೋಡೋಣ.